ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 11/1/2023ರಂದು ನಡೆದಂಥ ಮೊದಲನೇ ಶಿಫ್ಟಿನ SSC GDಯ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಕೋನ ತ್ರಿಜ್ಯವು 5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 16 ಸೆಂಟಿಮೀಟರ್. ಇದರ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಹೀಗಿರ್ತದೆ. ಏನು ಕಂಡುಹಿಡಿಬೇಕು ನಾವು? ಒಟ್ಟು ಮೇಲ್ಮೈ ವಿಸ್ತೀರ್ಣ. ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ನಾವು ಡೈರೆಕ್ಟಾಗಿ 11ರ ಮಲ್ಟಿಪಲ್ ಚೆಕ್ ಮಾಡೋಣ. 11ರಿಂದ ಯಾವ ಸಂಖ್ಯೆ ಬಾ ಹೋಗ್ತದ? ಈ ಸಂಖ್ಯೆ 11ರಿಂದ ಬಾ ಹೋಗ್ತದ. ಇದು ಹೋಗೋದಿಲ್ಲ, ಇದು ಹೋಗೋದಿಲ್ಲ, ಇದು ಹೋಗೋದಿಲ್ಲ. ಡೈರೆಕ್ಟ್ ಆನ್ಸರ್ 330. ಇದು ನಾವು ಎಕ್ಸಾಮ್ನಾಗಿದ್ರೆ ಈ ರೀತಿ ಸಾಲ್ವ್ ಮಾಡಬೇಕು. ಇಲ್ಲ ನಿಮಗೆ ಪೂರ್ತಿ ಡೀಟೇಲ್ ಆಗಿ ಬೇಕಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದ್ರೆ ಪೈ ಆರ್ ಇಂಟು ಎಲ್ ಪ್ಲಸ್ ಆರ್. ಎಲ್ ಅಂತಂದ್ರೆ ಓರೆ ಎತ್ತರ. ಓಕೆ, ನೋಡ್ರಿ, ಪೈನ ಬೆಲೆ ಗೊತ್ತದ ನಮಗೆ 22/7. ಆರ್ ರೇಡಿಯಸ್ ತ್ರಿಜ್ಯ ಕೊಟ್ಟರು 5 ಸೆಂಟಿಮೀಟರ್ ಇಂಟು ಎಲ್ ಓರೆ ಎತ್ತರ 16. ಡೈರೆಕ್ಟ್ ಬರ್ಕೊಂಡ್ಬಿಡೋದು ನಾವು, ಮತ್ತೆ ಇದನ್ನ ಬರ್ಕೊಳ್ಳೋದು ಬೇಡ. ಓರೆ ಎತ್ತರ ಪ್ಲಸ್ ರೇಡಿಯಸ್ ಎಷ್ಟೈತಿ 5. 16 ಪ್ಲಸ್ 5 ಅಂತಂದ್ರೆ ಎಷ್ಟು ಬಂತು? 21. ಓಕೆ, 7 1 7, 7 3 21, 5 3 15, 15 2 30, 15 2 33, 330 ಇಷ್ಟು ಬಂತು. ಬಟ್ ಇಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ನಮ್ಮ ಎಕ್ಸಾಮ್ನವ್ರು ಏನು ಮಾಡಿಬಿಟ್ಟಾರ, ನಮಗೆ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಆಪ್ಷನನ್ನು ಕೊಟ್ಬಿಟ್ಟಾರ. ಎರಡನೆಯ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಗುರುತಿಸಲಾದ ಬೆಲೆ ರೂಪಾಯಿ 2000 ಆದರೆ ಅಂಗಡಿಯವನು ಶೇಕಡ 20ರಷ್ಟು ರಿಯಾಯಿತಿಯನ್ನು ನೀಡಿದನು. ಕೊನೆಗೆ ಆ ವಸ್ತುವನ್ನು ಎಷ್ಟು ಬೆಲೆಗೆ ಮಾರಿದನು? 20% ಡಿಸ್ಕೌಂಟ್ ಕೊಟ್ಟನಂದ್ರೆ 80%ಕ್ಕೆ ಮಾರಿತಾನೆ. 8 2 16. 1600 ಎಲ್ಲಿ ಕಾಣಿಸತಿ? ಇಲ್ಲೇ ಕಾಣಿಸತಿ. ಡೈರೆಕ್ಟಾಗೆ ಬರೆಯುವಂಥ ಪ್ರಶ್ನೆ. ನೋಡ್ರಿ, 2000 ರೂಪಾಯಿ ಮ್ಯಾಗ 20% ಡಿಸ್ಕೌಂಟ್ ಕೊಡತ್ತಂದ್ರೆ ಎಷ್ಟಕ್ಕೆ ಮಾರಿತಾನವ? 80%ಕ್ಕೆ ಮಾರಿತಾನೆ, ಹೌದಿಲ್ಲ? ಇಲ್ಲಿ 0 ಏನು ಬೇಕಾದಿರುವಲ್ತಕ್ಕ, ನಮ್ಗೆ ಅದು ಬೇಡ. 8 2 16. ಸ್ಟಾರ್ಟಿಂಗ್ 16 ಎಲ್ಲೈತಿ? ಇಲ್ಲೇ ಐತಿ. ಟಿಕ್ ಹಾಕಿಬಿಡೋದು. ಇಷ್ಟೆಲ್ಲ ಮೈಂಡ್ ಒಳಗೆ ಮಾಡಿಬಿಡೋದು. ನೀವು ಪೂರ್ತಿ ಮಾಡ್ತಿದ್ರೆ 1 2 0ಇಂದ 2 0 ಕ್ಯಾನ್ಸಲ್ ಆಯಿತು. 8 2 16, ಮುಂದೆ 2 0. ಇದೊಂದು ಮೆಥಡ್ ಆಯಿತು. ಅಸಲು ಬೆಲೆ ಯಾವಾಗಲೂ 100% ಇರ್ತದೆ. 100 ಅಂತಂದ್ರೆ 2000. 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕೆ? 80% ಅಂದ್ರೆ ಎಷ್ಟು? 2 0ಇಂದ 2 0 ಹೋಯ್ತು. 8 2 16, ಇಲ್ಲೊಂದು 0 ಇಲ್ಲೊಂದು 0 ಅಂದ್ರೆ 1600. ಓಕೆ, ಬಟ್ ಇವು ಎರಡೂ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ 8 2 16 ಗುಣಿಸೋದು, ಇದನ್ನು ಟಿಕ್ ಹಾಕಿ ಮುಂದೆ ಹೋಗ್ಬಿಡೋದು. ಮೂರನೆಯ ಪ್ರಶ್ನೆ. ಎ ಮತ್ತು ಬಿ ಯಂತ್ರಗಳು ಕ್ರಮವಾಗಿ 9 ಗಂಟೆ 12 ಗಂಟೆಯಲ್ಲಿ 1100 ಘಟಕಗಳನ್ನು ಉತ್ಪಾದಿಸಿದರೆ ಎ ಮತ್ತು ಬಿ ಸ್ಥಿರ ದರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡುವ ಯಂತ್ರಗಳು ಎಷ್ಟು ಗಂಟೆಗಳಲ್ಲಿ 1100 ಘಟಕಗಳನ್ನು ಉತ್ಪಾದಿಸ್ತದ ಅಂತ ಕೇಳ್ಯಾರ. ನೋಡ್ರಿ, ಎ ಎಷ್ಟು ಗಂಟೆ ಕೆಲಸ ಮಾಡ್ತದ? 9 ಗಂಟೆಯಲ್ಲಿ. ಬಿ ಎಷ್ಟು ಗಂಟೆಯಲ್ಲಿ ಕೆಲಸ ಮಾಡ್ತದ? 12 ಗಂಟೆಯಲ್ಲಿ. ಓಕೆ, ನೋಡ್ರಿ, ಇಲ್ಲೂ 1100 ಘಟಕ ಉತ್ಪಾದನೆ ಮಾಡಬೇಕು, ಇಲ್ಲಿ 1100 ಘಟಕಗಳನ್ನು ಉತ್ಪಾದನೆ ಮಾಡಬೇಕು. ಸೊ ಇದರಿಂದ ನಮ್ಮ ಲೆಕ್ಕಕ್ಕೆ ಏನು ಚೇಂಜ್ ಆಗಂಗಿಲ್ಲ, ಅದನ್ನು ಬಿಟ್ಬಿಡೋಣ. ಎರಡೂ ಕಡೆ ಸೇಮ್ ಐತಿ, ಕೆಲಸ ತೆಗೆದುಬಿಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಏನು 9 ಗಂಟೆ 12 ಗಂಟೆ ಲಸ ಬರ್ತದೆ ಎಷ್ಟು? 36. 9 4 36, 12 3 36. ಓಕೆ, ಟೋಟಲ್ ಕೆಲಸ ಎಷ್ಟು? 36. ಟೋಟಲ್ ಕೆಲಸ ಎಷ್ಟಪ್ಪ? 36. ಇದನ್ನು ಯಾರು ಮಾಡಬೇಕು? ಎ ಮತ್ತು ಬಿ ಇಬ್ಬರು ಕೂಡಿ. ಎ ಮತ್ತು ಬಿ ಎ ಒಂದು ದಿವ್ಸಕ್ಕೆ 4 ಕೆಲಸ ಮಾಡ್ತಾನೆ, ಬಿ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೆ. ಇಬ್ಬರು ಕೂಡಿ ಎಷ್ಟು ಕೆಲಸ ಮಾಡ್ತಾರೋ? 7 ಕೆಲಸ ಮಾಡ್ತಾರೋ. ಸಾರಿ, ಇಲ್ಲಿ ಏನು ಬರೀಬೇಕು? 36 ಭಾಗಿಸು 7. 7ರಿಂದ ಭಾಗಿಸ್ಬಿಡೋನು. ಟೋಟಲ್ ಕೆಲಸ ಭಾಗಿಸು ಒಂದು ದಿವ್ಸಕ್ಕೆ ಮಾಡೋ ಕೆಲಸ. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಾಲ್ಕನೆಯ ಪ್ರಶ್ನೆ. ಒಂದು ವಸ್ತುವಿನ ಗುರುತು ಎಷ್ಟು? 1,00,000 ಆದರೆ ಅಂಗಡಿಯವನು 20% ಮತ್ತು 10% ಎರಡು ರಿಯಾಯಿತಿಗಳನ್ನು ನೀಡಿದರು. ಕೊನೆಗೆ ಆ ವಸ್ತುವನ್ನು ಯಾವ ಬೆಲೆಗೆ ಮಾರಿದರು ಅಂತ ಕೇಳಿದ್ದಾರೆ. ನೋಡ್ರಿ, 1,00,000 ರೂಪಾಯಿ ವಸ್ತು ಇತ್ತು ಅನ್ಕೋರಿ. ಓಕೆ, ಇದನ್ನ ಏನು ಮಾಡ್ಯಾನು? ಫಸ್ಟ್ 20% ಡಿಸ್ಕೌಂಟ್. 20% ಡಿಸ್ಕೌಂಟ್ ಅಂದರೆ ಎಷ್ಟಕ್ಕೆ ಮಾರಿರ್ತಾನು? 80%ಕ್ಕೆ ಮಾರಿರ್ತಾನು. ನೆಕ್ಸ್ಟ್ ಆಮೇಲೆ 10% ಡಿಸ್ಕೌಂಟ್. 10% ಡಿಸ್ಕೌಂಟ್ ಅಂದರೆ ಎಷ್ಟಕ್ಕೆ ಮಾರಿರ್ತಾನು? 100ಕ್ಕೆ ಮಾರಿರ್ತಾನು.
ಈ ಜೀರೋ ಪವರ್ ಎಲ್ಲ ಬಿಟ್ಬಿಡ್ರಿ ನಾ ಕಡ್ತಾ ಹೊಡಿದೆ ನೆಟ್ಗೆ ಮ್ಯಾಗಿಂದ ದಟ್ಟ ಗುಣಿಸ್ರಿ 9 8 72 72 ಇಂಟು 1 ಅಂದ್ರೆ 72ರಿಂದ ಎಲ್ಲಿ ಸ್ಟಾರ್ಟ್ ಆಗತೈತಿ ಇಲ್ಲಿ ಸ್ಟಾರ್ಟ್ ಆಗತೈತಿ ಟಿಕ್ ಹಾಕ್ರಿ ಮುಂದಿನ ಪ್ರಶ್ನೆ ಹೋಗ್ಬಿಡ್ರಿ ಜೀರೋ ಜೀರೋ ಕಡ್ತಾ ಹೊಡ್ಕೋತ ಎಷ್ಟು ಅಂದ್ಕೊಂಡಿರ್ತೀರಿ 1 2 3 4 1 2 3 4 8 9 72 ಮುಂದೆ 3 ಜೀರೋ ಇದು ಉತ್ತರ. 5ನೆಯ ಪ್ರಶ್ನೆ ಒಂದು ಕುರ್ಚಿಯನ್ನು 800ಕ್ಕೆ ಖರೀದಿಸಿ 1100ಕ್ಕೆ ಮಾರಾಟ ಮಾಡುತ್ತಾರೆ. ಲಾಭದ ಶೇಕಡಾವಾರು ಕಂಡುಹಿಡಿಯಿರಿ ಅಂತ ನೋಡ್ರಿ. 800 ರೂಪಾಯಿಗೆ ಎಷ್ಟು ರೂಪಾಯಿಗೆ ಲಾಭ ಆಗೈತೆ ಹಂಗ 800 ರೂಪಾಯಿ ಅಸಲು ಬೆಲೆ ಇತ್ತು. 1100ಕ್ಕೆ ಮಾರ್ಯಾಣ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ 300ಕ್ಕೆ ಮಾರಿರ್ತಾನು. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 0 0 0 0 ಕ್ಯಾನ್ಸಲ್ ಆಯ್ತು. 3/8 ಅಂತಂದ್ರೆ 37.5 ಡೈರೆಕ್ಟ್ ಆನ್ಸರ್. ನಿಮಗೆ 3/8ರ ಬೆಲೆ ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿನ ಬರ್ಕೋಬೋದು. ಇಲ್ಲ ನೀವು ಸಾಲ್ವ್ ಮಾಡ್ತೀರಿ ಅಂದ್ರೆ ಸಾಲ್ವ್ ಮಾಡಿರಿ. 8 1 8 8 3 24 6 ಉಳಿತು. 8 7 56 ಎಷ್ಟು ಉಳಿತು 4 ಉಳಿತು. ಪಾಯಿಂಟ್ ಕೊಟ್ವಿ 46. 8 5 40 ಹಿಂಗೆ ಮಾಡೋಕಿತ್ರ ಡೈರೆಕ್ಟಾಗಿ 3/8ರ ಬೆಲೆ ಗೊತ್ತಿದ್ರೆ ಡೈರೆಕ್ಟ್ ಟಿಕ್ ಹಾಕ್ಬೋದಲ್ಲ. ಓಕೆ, ನೋ ಪ್ರಾಬ್ಲಮ್. 6ನೆಯ ಪ್ರಶ್ನೆ ಒಬ್ಬ ಮನುಷ್ಯ ಮೊದಲ ದಿನ 6 ಗಂಟೆಗಳಲ್ಲಿ 240 ಕಿಲೋಮೀಟರ್ ಕ್ರಮಿಸುತ್ತಾನೆ. ಓಕೆ, ಎರಡನೇ ದಿನ 8 ಗಂಟೆಗಳಲ್ಲಿ 360 ಕಿಲೋಮೀಟರ್, ಮೂರನೇ ದಿನ 6 ಗಂಟೆಗಳಲ್ಲಿ 450 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾನೆ. 3 ದಿನಗಳಲ್ಲಿ ಅವನು ಕ್ರಮಿಸಿದ ಪ್ರತಿ ಗಂಟೆಗೆ ಸರಾಸರಿ ದೂರವನ್ನು ಕಂಡುಹಿಡಿಯಿರಿ. ಸರಾಸರಿ ದೂರ ಅಂದ್ರೆ ಎವರೇಜ್ ಸ್ಪೀಡ್. ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇದನ್ನ ಎಕ್ಸಾಮ್ ಒಳಗೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಡೈರೆಕ್ಟ್ ಮೈಂಡ್ ಒಳಗೆ ಇರಬೇಕು ಎವರೇಜ್ ಸ್ಪೀಡ್. ಹಂಗಾರೆ ನೋಡ್ರಿ, ಇಲ್ಲಿ ಎಷ್ಟು ದೂರ 240, ಇಲ್ಲಿ ಎಷ್ಟು ದೂರ 360 ಅಂದರೆ ಎಷ್ಟು ಆಯ್ತು 400 600 ಆಯ್ತು. 600 ಪ್ಲಸ್ 450 ಅಂತಂದರೆ ಎಷ್ಟಾಯಿತು 1050. ಎಷ್ಟಾಯಿತು 1050 ಟೋಟಲ್ ದೂರ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೈಮ್ ಎಷ್ಟು ತೊಗೊಂಡಾನು 6 8 6 6 12 12 8 20. ಟೋಟಲ್ ಎಷ್ಟು ದಿನ ಎಷ್ಟು ಟೈಮ್ ತೊಗೊಂಡಾನು 20 ಗಂಟೆ. ಓಕೆ ನೋಡ್ರಿ, 0ಯಿಂದ 0 ಹೋಯ್ತು. 105 ಅರ್ಧ ಏನಿರ್ತತಿ ಎಷ್ಟಿರ್ತತಿ 52.5 ಕಿಲೋಮೀಟರ್. 2 1 2 5 10 2 2 4 52.5 ಐತಲೋ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋದಪ್ಪ. 7ನೆಯ ಪ್ರಶ್ನೆ ಒಂದು ವೇಳೆ a ಪ್ಲಸ್ ಬಿ ಈಸ್ ಈಕ್ವಲ್ ಟು 25 a ಮೈನಸ್ ಬಿ ಈಸ್ ಈಕ್ವಲ್ ಟು 7 ಆಗಿದ್ದರೆ a ಮತ್ತು b ನ ಸರಾಸರಿ ಅನುಪಾತ ಕಂಡುಹಿಡಿಯಿರಿ. ಸರಾಸರಿ ಅನುಪಾತ ಹೆಂಗೆ ಕಂಡುಹಿಡಿತೀವಿ ನಾವು? ಸ್ಕ್ವೇರ್ ರೂಟ್ ಆಫ್ a ಇಂಟು ಬಿ. ಇದು ಸರಾಸರಿ ಅನುಪಾತದ ಸೂತ್ರ. ಓಕೆ, ನಮಗೆ ಈಗ a ಬೆಲೆ ಬೇಕು b ಬೆಲೆ ಬೇಕು. ಹಂಗಂದ್ರೆ ಹೆಂಗೆ ಕಂಡುಹಿಡಿಬೇಕು ನೋಡ್ರಿ. a ಪ್ಲಸ್ ಬಿ a ಮೈನಸ್ ಬಿ ಕೊಟ್ಟಾಗ ಏನು ಮಾಡಬೇಕು? a ಬೆಲೆ ಬರ್ಬೇಕಂದ್ರೆ ಇವನ್ ಎರಡೂ ಕೂಡಿಸಿ ಅರ್ಧ ಮಾಡೋದು. ಫಾರ್ ಎಕ್ಸಾಂಪಲ್ a ಪ್ಲಸ್ ಬಿ ಈಸ್ ಈಕ್ವಲ್ ಟು 25, a ಮೈನಸ್ ಬಿ ಈಸ್ ಈಕ್ವಲ್ ಟು 7. ಇವಾಗ ನಾ a ಬೆಲೆ ಕಂಡುಹಿಡಿಬೇಕಪ್ಪ ಅಂದರೆ ಏನು ಮಾಡಬೇಕು? ಇವನ್ನೆರಡು ಕೂಡಿಸಿ ಏನು ಮಾಡೋದು? ಅರ್ಧ ಮಾಡೋದು. ಇದು ಡೈರೆಕ್ಟ್ ಲಾಜಿಕ್. 25ಕ್ಕೆ 7 ಕೂಡಿಸಿದ್ರೆ ಎಷ್ಟಾಯ್ತಪ್ಪ 32. 32/2 ಅಂತಂದ್ರೆ ಎಷ್ಟು ಬಂತು 16. ಡೈರೆಕ್ಟ್ ಮೈಂಡ್ ಒಳಗೆ ಮಾಡೋದು ಇದನ್ನು. ನಾನು ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಬರ್ತೀನಿ ಅಂತ ನೀವು ಬರ್ಕೊಂತ ಕುಂಡ್ರಂಗಿಲ್ಲ. ಎ ಬೆಲೆ ಕಂಡುಹಿಡಿಬೇಕಂದ್ರೆ 25 ಪ್ಲಸ್ 7 ಅಂದ್ರೆ 32. 32ರ ಅರ್ಧ 16. ಡೈರೆಕ್ಟ್ ಇಷ್ಟ ಬರೀದು. ಇಲ್ಲೂ 16 ಬರೆಯೋಂಗಿಲ್ಲ. 16ರ ಸ್ಕ್ವೇರ್ ರೂಟ್ ಎಷ್ಟು ಬರ್ತೈತಿ 4 ಬರ್ತೈತಿ. ಅದನ್ನ ಅಷ್ಟ ಬರೆದು ಬಿಡೋದು, ಮುಗೀತಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ. ಈಗ ಬಿ ಬೆಲೆ ನೀವು ಡೈರೆಕ್ಟಾಗಿ ಕಂಡುಹಿಡಿಯೋಣ. ಬಿ ಬೆಲೆ ಹೆಂಗೆ ಕಂಡುಹಿಡಿಬೇಕು? ಇದ್ರೊಳಗೆ ಇದನ್ನು ಕಳೆದ ಭಾಗಿಸು 2 ಮಾಡ್ಬೇಕು. ಓಕೆ ನೋಡ್ರಿ, 25ರೊಳಗೆ 7 ಹೋದ್ರೆ ಎಷ್ಟು ಬಂತಪ್ಪ? 25ರೊಳಗೆ 7 ಹೋದ್ರೆ 18. 18ರ ಅರ್ಧ ಎಷ್ಟು ಬರ್ತೈತಿ 9. ಹಂಗಾರೆ ಇದ್ರ ಬೆಲೆ ಎಷ್ಟು ಬಂತು 9. ಇಲ್ಲಿ ಏನೋ ಮಾಡ್ರಿ ನಾವು ಸ್ಕ್ವೇರ್ ರೂಟ್ ಮಾಡ್ಬೇಕು ಹೌದಲ್ಲೋ. 9ರ ಸ್ಕ್ವೇರ್ ರೂಟ್ ಎಷ್ಟು ಬರ್ತೈತಿ 3. ಡೈರೆಕ್ಟ್ ಇಷ್ಟ 25 ಪ್ಲಸ್ 7 32. 32ರ ಅರ್ಧ 16. 16ರ ಸ್ಕ್ವೇರ್ ರೂಟ್ 4. ಇಷ್ಟ ಬರೀದು ಎಕ್ಸಾಮ್ ಒಳಗೆ. ಓಕೆ, ನೆಕ್ಸ್ಟ್ 25ರಾಗ 7 ಕಳೆದ್ರೆ 18. 18ರ ಅರ್ಧ 9. 9ರ ಸ್ಕ್ವೇರ್ ರೂಟ್ 3. 4 3 12. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಬಿ ಬೆಲೆ ಹೆಂಗೆ ಕಂಡುಹಿಡಿತೀರಿ? 25ರಾಗ 7 ಹೋದ್ರೆ ಇನ್ನೊಂದು ಬರ್ದ ಬಿಡ್ತೀನಿ. 25ರಾಗ 7 ಹೋದ್ರೆ 18/2 ಎಷ್ಟು ಬಂತು 9. ಇದು 16. ಓಕೆ, ಬಟ್ ಇಷ್ಟೆಲ್ಲ ನೀವು ಮಾಡೋ ಅವಶ್ಯಕತೆ ಇಲ್ಲ. 8ನೆಯ ಪ್ರಶ್ನೆ
ಒಂದು ಅನುಪಾತದಲ್ಲಿ 1ನೆಯ ಮತ್ತು 4ನೇ ಪದದ ಗುಣಲಬ್ಧವು 70 ಆಗಿದೆ. 2ನೆಯ ಮತ್ತು 3ನೇ ಪದವು 3.5x ಆಗಿದೆ. ಹಾಗಾದರೆ ಎಕ್ಸ್ನ ಮೌಲ್ಯ ಎಷ್ಟು? ಫಾರ್ ಎಕ್ಸಾಂಪಲ್ ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ ತನ್ಕೊರಿ. ನೋಡ್ರಿ, ನಾವು ಯಾವುದನ್ನು ಗುಣಿಸ್ತೀವಿ ಅದರಿಂದ ಭಾಗಿಸ್ತೀವಿ, ಇದನ್ನು ಗುಣಿಸ್ತೀವಿ, ಇದರಿಂದ ಭಾಗಿಸ್ತೀವಿ. ಹೌದಾ? ಹಂಗಾರೆ 2ನೇದು ಮತ್ತು 3ನೇದ್ರದ್ದು ಏನು ಮಾಡ್ತೀವಿ? ಗುಣಿಸ್ತೀವಿ. 2ನೇದು ಮತ್ತು 3ನೇದ್ರ ಗುಣಾಕಾರ ಎಷ್ಟೈತಿ? 3.5x. ಮುಗಿತಾ? ನೆಕ್ಸ್ಟ್ ಯಾವ್ದರಿಂದ ಭಾಗಿಸ್ತೀವಿ? 1ನೇದು ಮತ್ತು 4ನೇದ್ರಿಂದ ಭಾಗಿಸ್ತೀವಿ. 1ನೇದು ಮತ್ತು 4ನೇದ್ರ ಬೆಲೆ ಎಷ್ಟೈತಿ? 70 ಅದ. ಮುಗದ ಹೋತ್ ಲೆಕ್ಕ. ಇಲ್ಲಿ ಒಂದು ಪಾಯಿಂಟ್ ತೆಗಿಯಕ್ಕೆ ಏನು ಮಾಡ್ತೀವಿ? ಕೆಳಗೊಂದು 0 ಕೊಡ್ತೀವಿ. 35 ಒಂದ್ಲೇ 35 20ಲೇ. ಎಕ್ಸ್ನ ಬೆಲೆ ಎಷ್ಟು ಬಂತು? 20 ಬಂತು. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 9ನೆಯ ಪ್ರಶ್ನೆ. ಮನೀಶ್ ಏರ್ ಕಂಡೀಷನರನ್ನು 46,875ರಂತೆ ಕೊಂಡುಕೊಂಡರು. ಅದರ ಮೌಲ್ಯವು ವಾರ್ಷಿಕ 8% ದರದಲ್ಲಿ ಕುಸಿಯುತ್ತದೆ. ಅಂದ್ರೆ ಒಂದು ವರ್ಷಕ್ಕೆ 8% ಏನಾಗತೈತಿ? ಕಡಿಮೆ ಆಗತೈತಿ. 3 ವರ್ಷಗಳ ನಂತರ ಏರ್ ಕಂಡೀಷನ್ನ ಒಟ್ಟು ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಫಸ್ಟ್ ಏನು ಮಾಡಬೇಕು? 46,875 ಐತಿ ಬರ್ಕೊಂಡ್ವಿ. ಓಕೆ, 1ನೇ ವರ್ಷ 8 ಕಡಿಮೆ ಆತಂತಂದ್ರೆ ಎಷ್ಟಕ್ಕೆ? 100ರಾಗ 8 ಹೋದ್ರೆ ಎಷ್ಟು ಬಂತು? 92% ಕಡಿಮೆ ಮಾಡಿರ್ತೈತಿ. ಆಮೇಲೆ 8% ಕಡಿಮೆ ಆತಂದ್ರೆ 92/100. ಟೋಟಲ್ 8 ವರ್ಷ? 3 ವರ್ಷ ಹೌದಲ್ಲ? 3 ವರ್ಷ ಅಂತಂದ್ರೆ 3 ಸಲ ಬರ್ಕೊಂಡ್ವಿ. ಕಡ್ತ ಎಲ್ಲೆಲ್ಲಿ ಹೋಗ್ತೈತಿ ಹೊಡೆದು ಬಿಡೋಣ. ಓಕೆ, ಕಡ್ತ ಎಲ್ಲಿ ಹೋಗ್ತೈತಿ? 23ಲೆ. ಎಷ್ಟರಲ್ಲೇ ಹೋಗ್ತೈತಿ? 23. ಓಕೆ, 4 2 8 4 3 12. 23/25. ಓಕೆ, ಒಮ್ಮೆಗೆ ಬರ್ಕೊಂಬಂದನ ಏನು ಮಾಡ್ಕೋಬೋದು? ಇದನ್ನ ಬರ್ಕೊಂಬಿಡ್ಬೋದು. ಒಂದ ಕಡ್ತ ಹೊಡೆದ ಉಳಿದುದನ್ನೆಲ್ಲ ಹಿಂಗೆ ಬರ್ಕೋಬೋದು. ಓಕೆ, 25ರಿಂದ ಹೊಡಿನಿ. 25 ಒಂದ್ಲೇ 25, 35 45 21 ಉಳಿತು. ಎಷ್ಟು ಉಳಿತು? 21. ಇಲ್ಲಿ ಮುಂದಿಂದ 8 ತೊಗೊಂಡ್ರೆ 218. 25 8ಲೇ 200. ಎಷ್ಟು ಉಳಿತು? 18. 25 7ಲೇ 175. ಎಷ್ಟು ಉಳಿತು? 12. 25 5ಲೇ 125. ಈ 25ಲೇ ಹೊಡಿ. 25 ಎಷ್ಟಲೇ ಹೋಗತಿ? 25 7ಲೇ 175. ಎಷ್ಟು ಉಳಿತು? 12. 25 5ಲೇ 175. ಈ 25ಲೇ 25 3ಲೇ. ನೋಡ್ರಿ, ಈಗ ಪೂರ್ತಿ ಲೆಕ್ಕ ಮಾಡೋದೇ ಬೇಡ ನಾವು. ಯಾಕೆ? ಲಾಸ್ಟ್ ಎಲ್ಲ ಆಪ್ಷನ್ ಏನಿದವು? ಬೇರೆ ಬಿಡದವು. ಕೊನೆಯ ಸಂಖ್ಯೆನ ಚೆಕ್ ಮಾಡೋಣ. 3 3ಲೇ 9, 9 3ಲೇ 27, 7 3ಲೇ 21. ಲಾಸ್ಟ್ ಏನು ಬರ್ಬೇಕು? 1 ಬರಬೇಕು. 1 ಯಾವ ಆಪ್ಷನ್ ಐತಿ? ಇದು ಐತಿ. 3 3ಲೇ 9, 9 3ಲೇ 27, 27ರಾಗ 7 ಅಟ್ಟ ತೊಗೊಂಡು ಲಾಸ್ಟ್ನೇದು ಅಟ್ಟ ಬೇಕು ಹೌದಿಲ್ಲ ನಮ್ಗೆ? 7 3ಲೇ 21. ಲಾಸ್ಟ್ 1 ಯಾವ್ದು ಬರ್ತೈತಿ? ಇದ ಬರ್ತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಸಾಲ್ವ್ ಮಾಡೋಣ. ಪೂರ್ತಿ ಸಾಲ್ವ್ ಮಾಡಿದ್ರೆ ಏನು ಬರ್ತದ? ಅಷ್ಟೇ ಬರ್ತದ. ಈರುಳ್ಳಿ ಬೆಲೆಯಲ್ಲಿ 25% ಹೆಚ್ಚಳದಿಂದ ಮಹಿಳೆಯರು 5 kg ಕಡಿಮೆಯಾಗಿ 200 ರೂಪಾಯಿಗೆ ಖರೀದಿಸಲು ಅನುವು ಮಾಡಿಕೊಡುತ್ತದೆ. ಪ್ರತಿ ಕೆಜಿಗೆ ಹೆಚ್ಚಿದ ಈರುಳ್ಳಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, 25% ಹೆಚ್ಚಿಗೆ ಆಗೈತಿ. ಹಂಗಾರೆ 25% ಅಂತಂದ್ರೆ ನಮಗೆ ಡೈರೆಕ್ಟ್ ಫ್ರಾಕ್ಷನ್ ಬೆಲೆ ಗೊತ್ತೈತಿ. 1/4 ಗೊತ್ತಿಲ್ಲ ಅಂದ್ರೆ 25/100. 25 ಒಂದ್ಲೇ 25 4ಲೇ. ಇದೇನಾಗತ್ತೈತಿ? ಹೆಚ್ಚಿಗೆ ಆಗತ್ತೈತಿ. ಹೆಚ್ಚಿಗೆ ಆಗತ್ತೈತಿ ಅಂದ್ರೆ 4 ರೂಪಾಯಿ ವಸ್ತು ಏನಾಗತ್ತೈತಿ? 1 ರೂಪಾಯಿ ಅಂದ್ರೆ ಹೆಚ್ಚಿಗೆ ಅಂದ್ರೆ 5 ರೂಪಾಯಿ ಆಗತ್ತೈತಿ. ಹೌದಾ? ನೋಡ್ರಿ, ಈ 5 kg ಎಷ್ಟು kg? 5 kg. ಓಕೆ, ಈ 5 kg ಕಡಿಮೆ ಆಗಿದ್ದಕ್ಕೆ ಎಷ್ಟು ರೂಪಾಯಿ ಅಣು ಮಾಡಿಕೊಡತೈತಿ? 200 kg. 5 kgಗೆ 200 ರೂಪಾಯಿ ಅಣು ಮಾಡತೈತಿ ಅಂದ್ರೆ 1 kgಗೆ ಎಷ್ಟು ರೂಪಾಯಿ ಬಿದ್ದಿರ್ತೈತಿ? 40 ರೂಪಾಯಿ ಬಿದ್ದಿರ್ತೈತಿ. ಹೌದಿಲ್ಲ? 5 kgಗೆ 200 ಆಗತ್ತೈತಿ ಅಂದ್ರೆ 1 kgಗೆ ಎಷ್ಟು ಬಿದ್ದಿರ್ತೈತಿ? 40. ಹಂಗಾರೆ ಮೊದಲೇಗೆ ಎಷ್ಟಿತ್ತು? 4. 4 ಅಂದ್ರೆ ಏನೈತಿ? 40. 5 ಅಂದ್ರೆ ಎಷ್ಟಾಗಿರ್ತೈತಿ? 50. ಹೌದಿಲ್ಲ? 4 ಅಂದ್ರೆ 40, 5 ಅಂದ್ರೆ 50. ಮೊದಲಿಗೆ 40 ರೂಪಾಯಿ ಇತ್ತು. ಈಗ ಏನಾಗೈತಿ? 50 ರೂಪಾಯಿ ಆಗೈತಿ. ಹಂಗಾರೆ ಪ್ರತಿ ಕೆಜಿಗೆ ಎಷ್ಟು ರೂಪಾಯಿ ಹೆಚ್ಚಾಗೈತಪ್ಪ? 10 ರೂಪಾಯಿ ಹೆಚ್ಚಾಗಿದೆ. ಓಕೆ, ನೆಕ್ಸ್ಟ್ 11ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಸರಾಸರಿ 50 ಕಿಲೋಮೀಟರ್ ಪ್ರತಿ ಗಂಟೆ ಜವದಲ್ಲಿ 600 ಕಿಲೋಮೀಟರ್, 100 ಕಿಲೋಮೀಟರ್ ಪ್ರತಿ ಗಂಟೆ 100 ಕಿಲೋಮೀಟರ್ ಜವದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಾನೆ. ಅಂತಿಮವಾಗಿ 25 ಕಿಲೋಮೀಟರ್ ಜವದಲ್ಲಿ 50 ಕಿಲೋಮೀಟರ್ ಪ್ರಯಾಣಿಸುವ ಮೂಲಕ ತನ್ನ ಗಮ್ಯ ಸ್ಥಾನವನ್ನು ತಲುಪುತ್ತಾನೆ. ಇಡೀ ಪ್ರಯಾಣದ ಸಮಯದಲ್ಲಿ ಸರಾಸರಿ ಜವವನ್ನು
ನಿರ್ಧರಿಸಿ ಅಂತ ಹೇಳಿದ್ದಾರೆ. ಓಕೆ, ಸರಾಸರಿ ಜವ ಅಂದ್ರೆ ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಎವರೇಜ್ ಸ್ಪೀಡ್ ಸೂತ್ರ ಯಾಗಾರ ಹೇಳಿದ್ನ ಹೌದಿಲ್ಲ, ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ನೋಡ್ರಿ, ಟೋಟಲ್ ದೂರ ಎಷ್ಟೈತಿ? 600 ಕಿಲೋಮೀಟರ್, 100 ಕಿಲೋಮೀಟರ್, ಆಮೇಲೆ 50 ಕಿಲೋಮೀಟರ್, 750 ಕಿಲೋಮೀಟರ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಬಂತಪ್ಪ? 750 ಕಿಲೋಮೀಟರ್. ಹಂಗಾರೆ ನಮಗೆ ಟೈಮ್ ಬೇಕಲ್ಲೋ. ಇಲ್ಲೆಲ್ಲರೇ ಟೈಮ್ ಕೊಟ್ಟರು? ಟೈಮ್ ಕೊಟ್ಟಿಲ್ಲ. ಟೈಮ್ ಹೆಂಗೆ ಕಂಡು ಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಇದನ್ನು ಹೊಳ್ಳೆ ಬರ್ಕೊಳ್ಳೋಂಗಿಲ್ಲ. ಹೆಂಗೆ ಮಾಡ್ಬೇಕಂತ ನೋಡ್ರಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡಿಂದ ನಮಗೇನು ಬರ್ತೈತಿ? ಟೈಮ್ ಬರ್ತೈತಿ. ಹಂಗಾರೆ ಒಣ್ಣೆಕ್ಕೆ ಎಷ್ಟು ಟೈಮ್ ತೊಗೊಂಡಾನು? 50 ಕಿಲೋಮೀಟರ್ದಂಗೆ 600 ಕಿಲೋಮೀಟರ್ ಹೋಗ್ಯಾನ. ಹಂಗಾರೆ ಏನಾಯ್ತು? 600 ಭಾಗಿಸು 50 ಆಯ್ತಲ್ಲ, ಸೊನ್ನೆಯಿಂದ ಸೊನ್ನೆ ಹೋಯ್ತು. 5 ಒಂದ್ಲೆ 5 ಎರಡ್ಲೆ, ಹಂಗಾರೆ ಎಷ್ಟು ಆಯ್ತಿದ? 60 ಭಾಗಿಸು 5 ಅಂದ್ರೆ ಒಣ್ಣೆದ್ರಾಗ 12 ಗಂಟೆ ಮುಗೀತು. ನೆಕ್ಸ್ಟ್ 100 ಕಿಲೋಮೀಟರ್ದಂಗೆ 100 ಕಿಲೋಮೀಟರ್ 1 ಗಂಟೆ ಹಂಗೆ 100 ಕಿಲೋಮೀಟರ್ ಹೋಗ್ಯಾನಂದ್ರೆ ಎಷ್ಟಾಯ್ತು? 100 ಭಾಗಿಸು 100 ಅಂದ್ರೆ 1 ಪ್ಲಸ್ ನೋಡ್ರಿ 50 ಕಿಲೋಮೀಟರ್ 25ರಂಗೆ ಹೋಗ್ಯಾನ. ಹಂಗಾರೆ 50 ಭಾಗಿಸು 25 ಅಂದ್ರೆ ಎಷ್ಟಾಯ್ತು? 2. ಮುಗದ ಹೋತ್ ಲೆಕ್ಕ ನೋಡ್ರಿ. 12 1 13, 13 2 15, 15 ಒಂದ್ಲೆ 15, 15 ಐದ್ಲೆ 75, ಮುಂದೊಂದು 0 ಅಂದ್ರೆ ಎಷ್ಟು ಬಂತು? 50 ಕಿಲೋಮೀಟರ್ ಪ್ರತಿ ಗಂಟೆ. ನೀವು ಇದನ್ನ ಮತ್ತೆ ಇಲ್ಲಿ ಕೂಡಿಸ್ಕೊಂಡು 750 ಭಾಗಿಸು 15 ಅಂತ ಮಾಡಬೇಡ್ರಿ. ನೆಟ್ಟಗೆ 15 ಒಂದ್ಲೆ 15 ಐದ್ಲೆ ಮುಂದೊಂದು 0 ಕೊಟ್ಟ ಸಾಲ್ವ್ ಮಾಡಿಬಿಡ್ರಿ. 12ನೆಯ ಪ್ರಶ್ನೆ. ಕ್ಲಬ್ನಲ್ಲಿ 90 ಮಹಿಳಾ ಸದಸ್ಯರು ಮತ್ತು 60 ಪುರುಷ ಸದಸ್ಯರಿದ್ದಾರೆ. ಮಹಿಳಾ ಸದಸ್ಯರ ಸರಾಸರಿ ವಯಸ್ಸು 35, ಪುರುಷ ಸದಸ್ಯರ ಸರಾಸರಿ ವಯಸ್ಸು 45 ಆಗಿದ್ದರೆ ಇಡೀ ಕ್ಲಬ್ನ ಸರಾಸರಿ ವರ್ಷಗಳಲ್ಲಿ ಕಂಡುಹಿಡಿಯಿರಿ. ಭಾಳ ಈಸಿ ಪ್ರಶ್ನೆ. 90 ಜನ ಮಹಿಳೆಯರಿದ್ರು, 60 ಜನ ಪುರುಷರಿದ್ರು. ಓಕೆ, ಮಹಿಳೆಯರ ಸರಾಸರಿ ಎಷ್ಟಿತ್ತಪ್ಪ? 35 ವರ್ಷ ಇತ್ತು. ಪುರುಷರ ಸರಾಸರಿ ಎಷ್ಟೈತಿ? 45 ಐತಿ. ಹಂಗಾರೆ ನೋಡ್ರಿ, ಸಿಂಪಲ್. ಈಗ ಇವ್ರನ್ನರೇ ತಗೋರಿ, ರೆಫರೆನ್ಸ್ ಇವ್ರನ್ನರೇ ತಗೋರಿ, ಯಾರು ಬೇಕಾದವ್ರನ್ನ ತಗೋರಿ. ಇವ್ರನ್ನ ತೊಗೊಂಡಿವಂದ್ರೆ ಎಷ್ಟು ಹೆಚ್ಚಿಗೆ ಐತಪ್ಪ ಸರಾಸರಿ ಒಳಗೆ? ಒಬ್ಬೊಬ್ರೊಳಗೆ ಇವ್ರದ್ದು 35 ಐತಿ, ಇವ್ರದ್ದು 45. ಹಂಗಾರೆ ಪ್ರತಿಯೊಬ್ಬರದ್ದು ಎಷ್ಟು ಹೆಚ್ಚಿಗೆ ಐತಿ? ಇಲ್ಲಿ 10 ಹೆಚ್ಚಿಗೆ ಐತಿ. ಹಿಂಗೆ ಎಷ್ಟು ಮಂದಿ ಟೋಟಲ್? 60 ಮಂದಿದು. ಎಷ್ಟು ಮಂದಿ ಟೋಟಲ? 60 ಮಂದಿದು. ಹಂಗಾರೆ ಈಗ ಎಷ್ಟು ಹೆಚ್ಚಿಗೆ ಆಯಿತು? ಟೋಟಲ 60 ಇಂಟು 10. ಹಂಗಾರೆ ಈಗ ಇದೇನಾಗ್ಬೇಕು? ಈ ಹೆಚ್ಚಿಗೆ ಇದ್ದದ್ದು ಎಲ್ಲರೊಳಗೂ ಹಂಚಬೇಕು, ಹೌದಿಲ್ಲ? ಈ ಹೆಚ್ಚಿಗೆ ಬಂದದ್ದು ಏನಾಗಬೇಕು? ಇವ್ರೊಳಗೂ ಹಂಚಬೇಕು, ಹೌದಿಲ್ಲ? ಹಾಂ, ನೋಡ್ರಿ, ಇವ್ರೊಳಗೆ ಟೋಟಲ್ ಎಷ್ಟು ಜನ ಅದ? ಇವ್ರ 90 ಪ್ಲಸ್ 60 ಅಂದ್ರೆ 150 ಮಂದಿಗೂ ಏನು ಮಾಡ್ಬೇಕು? ಇದನ್ನ ಹಂಚಬೇಕು. ಸೊನ್ನೆಯಿಂದ ಸೊನ್ನೆ, 5 ಎರಡ್ಲೆ 10, 5 ಮೂರ್ಲೆ 15, 3 ಒಂದ್ಲೆ 3, 3 ಎರಡ್ಲೆ 6, 2 ಎರಡ್ಲೆ ಎಷ್ಟಾಯ್ತು? 4 ಆಯ್ತು. 2 ಎರಡ್ಲೆ ಎಷ್ಟಾಯ್ತು? 4. ಇವ್ರಿಗಿಂತ ಇವ್ರದ್ದು ಹೆಚ್ಚಿಗೆ ಐತೆ, ಹೌದಿಲ್ಲ? ಹಂಗಾರೆ ಇದು ಏನಾಕತಿ? 35ಕ್ಕೆ ಸರಾಸರಿ ಇತ್ತು, ಇದ್ರೊಳಗೆ 4 ಸರಾಸರಿ ಹೆಚ್ಚಾತಂದ್ರೆ ಎಷ್ಟಾಯ್ತಪ್ಪ? 39. ಡೈರೆಕ್ಟ್ ಆನ್ಸರ್. ನೀವು ಏನು ಮಾಡ್ತೀರಿ? 90 ಇಂಟು 35, 60 ಇಂಟು 45, ಎರಡೂದ್ರಾಗ ಕಳೆದ ಆಮೇಲೆ ಇದ್ರೊಳಗೆ ಎಲ್ಲರಿಗೂ ಹಂಚಿರ ಏನಾಗ್ತತಿ? ಟೈಮ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತೈತಿ. ಡೈರೆಕ್ಟಾಗಿ ಇಷ್ಟ ಬರ್ಕೊಂಡು ಇಷ್ಟ ಸಾಲ್ವ್ ಮಾಡ್ರಿ. ಒಂದು ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಬೇಕಾದ್ರೆ ನನಗೆ ಹೇಳ್ರಿ. ಟೆಲಿಗ್ರಾಮ್ ಲಿಂಕ್ ಇರ್ತದ, ಅದಕ್ಕೆ ಮೆಸೇಜ್ ಮಾಡಿರಿ, ನಾ ಹೇಳ್ತೀನಿ ನಿಮಗೆ ಇನ್ನೊಮ್ಮೆ. ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಅವುಗಳ ಮೊತ್ತದ ಮೇಲೆ 15% ಆಗಿದೆ. ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಗಳ ನಡುವಿನ ಅನುಪಾತವನ್ನು ಕಂಡುಹಿಡಿಯಿರಿ. ಈ ರೀತಿ ಪ್ರಶ್ನೆಗಳನ್ನು ಯಾವ ರೀತಿ ಸ್ವಲ್ಪ ಲಾಜಿಕಲ್ ಆಗಿ ಸಾಲ್ವ್ ಮಾಡಬೇಕು ನೋಡ್ರಿ. ಓಕೆ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಯಾವ ಒಂದು ಎರಡು ಸಂಖ್ಯೆ ಅದಾವು, ಎಕ್ಸ್ ಮತ್ತು ವೈ. ವ್ಯತ್ಯಾಸ ಅಂದ್ರೆ ಏನಿರ್ತತಿ? ಮೈನಸ್ ಇರ್ತದೆ. ಓಕೆ, ವ್ಯತ್ಯಾಸ ಏನಾಗೈತಪ್ಪ ಅಂದ್ರೆ ಅವುಗಳ ಮೊತ್ತ ಅಂದ್ರೆ ಎಕ್ಸ್ ಪ್ಲಸ್ ವೈ. ಮೊತ್ತ ಅಂದ್ರೆ ಕೂಡಿಸು. ಮೊತ್ತದ 15% ಆಗಿದೆ. ಇದ್ರದ್ದು ಎಷ್ಟು ಶೇಕಡ? 15% ಆಗಿದೆ. ಹಂಗಾರೆ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ನಡುವಿನ ಅನುಪಾತ ಕಂಡುಹಿಡಿಬೇಕು. ಓಕೆ, ಭಾಳ ಈಸಿ ನೋಡ್ರಿ. ಈಗ 5 ಮೂರ್ಲೆ 15, 5 20. ಈ 20 ಇಲ್ಲಿ ಭಾಗಾಕಾರದಾಗಿದ್ದು ಈ ಕಡೆ ಹೋದ್ರೆ ಏನಾಕತ್ತಪ್ಪ? ಗುಣಾಕಾರ ಆಗ್ತತಿ, ಹೌದಿಲ್ಲ? ಇಲ್ಲ ಅಂತ ನಾವು ಎಕ್ಸ್ ಪ್ಲಸ್ ವೈ, ಎಕ್ಸ್ ಮೈನಸ್ ವೈ ಮಾಡ್ಕೋಬಹುದು, ಹೌದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲಿ ಇದನ್ನ ಈ ಕಡೆ ತೊಗೊಂಬಂದು ಬಿಟ್ಟಿರ್ಬೇಕಾರೆ ಎಕ್ಸ್ ಎರಡು ಮೆಥಡ್ ಹೇಳ್ತೀನಿ, ಟೆನ್ಷನ್ ಮಾಡ್ಕೊಬೇಡ್ರಿ.
ಈಗ ಫಸ್ಟ್ ಇದು ಬೇಸಿಕ್ ಮೆಥಡ್ ತೋರಿ. 20 ಇಂಟು ಎಕ್ಸ್ ಏನಾಕತಿ 20x ಮೈನಸ್ 20 ಇಂಟು ವೈ ಏನಾಕತಿ 20y ಇಸ್ ಈಕ್ವಲ್ ಟು ಇಲ್ಲಿ 3 ಇತ್ತಾ 3 ಇಂಟು ಎಕ್ಸ್ ಏನಾಕತಿ 3x ಪ್ಲಸ್ 3 ಇಂಟು ವೈ ಏನಾಕತಿ 3y. ಈ 3x ಈ ಕಡೆ ಬಂದ್ರೆ ಏನಾಕತಿ ಮೈನಸ್ 20x ಒಳಗೆ 3x ಹೋದ್ರೆ ಏನಾಯ್ತಪ್ಪ 17x. ಈ ಮೈನಸ್ ಇದು ಈ ಕಡೆ ಬಂದ್ರೆ ಏನಾಕತಿ ಪ್ಲಸ್ 20y ಪ್ಲಸ್ 3y ಅಂದ್ರೆ ಏನಾಯ್ತಪ್ಪ 23y. ಎಕ್ಸ್ನ ಮುಂದೆ ಏನೈತಿ 23 ಮ್ಯಾಗ 23 ಎಲ್ಲೈತಿ ಇಲ್ಲೈತಿ. ವಾಯ್ನ ಮುಂದೆ ಏನೈತಿ 17 ಕೆಳಗೈತಿ. ಮುಗ್ದಾಗ ಹೋತು ಹೌದಿಲ್ಲ. ಇದು ಒಂದು ಮೆಥಡ್ ಆಯ್ತು. ಇಲ್ಲ ಇನ್ನೊಂದು ಏನು ಮಾಡ್ಕೋಬೋದು ಇಲ್ಲಿ ನೋಡ್ರಿ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಪ್ಲಸ್ ವೈ ಐತಲ್ಲ ಇದನ್ನ ಈ ಕಡೆ ತೊಗೊಂಬಂದು ಎಕ್ಸ್ ಪ್ಲಸ್ ವೈ. ಇಲ್ಲಿ ನೋಡ್ರಿ ಏನು ಉಳಿತು 3/20. ಈಗ ನಾವು ಏನು ಮಾಡಬೇಕು ಗೊತ್ತಲ್ಲ ಆಗಲೇ ಹೇಳಿದ್ ನೋಡಿ ಫಸ್ಟ್ಕ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂದ್ರೆ 2 ಕೂಡಿಸಿ ಅರ್ಧ ಮಾಡೋದು 2 ಕೂಡಿಸಿ ಅರ್ಧ ಮಾಡೋದು 20/3 20/20 ಇವೆರಡು ಕೂಡಿಸಿದ್ರೆ 23/2 23/2 ಇಲ್ಲೇನು ಬರೀತೀರಿ 2 ಕೂಡಿಸಿ 23/2. ಓಕೆ. ಅನುಪಾತ ಸಣ್ಣ ಬೆಲೆ ಕಂಡುಹಿಡಿಬೇಕಂದ್ರೆ 2 ಕಳೆದ 2ರಿಂದ ಭಾಗಿಸ್ಬೇಕು. 20ರಾಗ 3 ಹೋದ್ರೆ 17/2. ಅನುಪಾತದೊಳಗೆ 2ರಿಂದ 2 ಹೋದಿಲ್ಲ. ಹಂಗಂತಂದ್ರೆ ಚಿಕ್ಕ ಬೆಲೆ 17, ದೊಡ್ಡ ಬೆಲೆ ಯಾವುದು ಬಂತು ದೊಡ್ಡ ಬೆಲೆ 23, ಚಿಕ್ಕ ಬೆಲೆ 17. ಡೈರೆಕ್ಟಾಗಿನೇ ಹಿಂಗೂ ಮಾಡ್ಕೋಬೋದು. ಇದನ್ನೆಲ್ಲ ಸ್ಕಿಪ್ ಮಾಡ್ಕೋಬೋದು. ಅರ್ಥ ಆಯ್ತಲ್ಲ. ಓಕೆ. 14ನೆಯ ಪ್ರಶ್ನೆ. ರೂಬಿ 20 ಗುಂಡಿಗಳನ್ನು 1 ರೂಪಾಯಿಗೆ ಕೊಂಡರು. ಅವಳು ಎಷ್ಟು ಗುಂಡಿಗಳನ್ನು 1 ರೂಪಾಯಿಗೆ ಮಾರಾಟ ಮಾಡಬೇಕು 25% ಲಾಭ ಪಡೆಯಲು. ನೋಡ್ರಿ ಇದನ್ನ 20 ಗುಂಡಿಗೆ 1 ರೂಪಾಯಿ ಅಂದ್ರೆ 1 ಗುಂಡಿಗೆ ಎಷ್ಟು ಹಂಗೆ ಹಿಂಗೆ ಮಾಡ್ಕೊಂತ ಕುಂತ್ರೆ ಲೇಟ್ ಆಗ್ತದೆ. ಡೈರೆಕ್ಟ್ ಒಂದು ಅಪ್ರೋಚ್ ಅದ, ಅದನ್ನು ನೀವು ಫಾಲೋ ಮಾಡಿರಿ. ಈ ರೀತಿ ಪ್ರಶ್ನೆಗಳು 2023 ಬಂದವು, 2024 ಬಂದವು. ಸ್ವಲ್ಪ 2025 ಬರೋ ಚಾನ್ಸ್ ಅದಾವ. ಸ್ವಲ್ಪ ಫೋಕಸ್ ಮಾಡಿರಿ. ಇಲ್ಲಿ ರೂಪಾಯಿದ ಗುಂಡಿ ಅದ, ಮ್ಯಾಗ ರೂಪಾಯಿ ಬರ್ಕೊಂಡು ಕೆಳಗ ಗುಂಡಿ ಬರ್ಕೊಂಡು. ಗುಂಡಿ ಅಂತಂದ್ರೆ ಏನಂತ ಹೇಳ್ತೀವಿ ಬಟನ್. ಓಕೆ. ಇದನ್ನು ನೀವು ಎಕ್ಸಾಮ್ ಒಳಗೆ ಬರ್ಕೋಲ್ಲ, ಬಟ್ ಮೈಂಡ್ ಒಳಗೆ ಗೊತ್ತಿರ್ಬೇಕು. ಇದು ಮ್ಯಾಗಿಂದ ರೂಪಾಯಿ ಕೆಳಗಿಂದ ಬಟನ್. ಓಕೆ. 1 ರೂಪಾಯಿ ಎಷ್ಟು ಗುಂಡಿಪ್ಪ 20 ಗುಂಡಿ. ಗುಂಡಿ ಕೆಳಗೆ ಬರು 1 ರೂಪಾಯಿಗೆ 20 ಗುಂಡಿ. ಓಕೆ. ಇಂಟು ಎಷ್ಟು ಪರ್ಸೆಂಟ್ ಲಾಭ ಆಗಬೇಕು 25% ಲಾಭ. 25% ಲಾಭ ಆಗತ್ತಂದ್ರೆ ಎಷ್ಟಕ್ಕೆ ಮಾರಬೇಕು 125ಕ್ಕೆ ಮಾರಬೇಕು. ಓಕೆ. 100 ರೂಪಾಯಿ ವಸ್ತು ಒಳಗೆ 25 ಲಾಭ ಅಂದ್ರೆ 125ಕ್ಕೆ ಮಾರಿರಿ. ಓಕೆ. ಈಗ ಏನು ಮಾಡಬೇಕು ಎಷ್ಟು ಗುಂಡಿಗಳನ್ನು 1 ರೂಪಾಯಿಗೆ 1 ರೂಪಾಯಿ ಕೊಟ್ರಂದ್ರೆ ಇಲ್ಲಿ 1 ಬರ್ಕೋತೀರಿ ಕೆಳಗೆ 1 ಬರ್ಕೋತೀರಿ. ಅವ್ರು ಏನು ಬೇಕಾದ್ ಕೊಡಲಿ 2 ಕೊಟ್ರೆ 2 ಬರ್ಕೋತೀರಿ, 3 ಕೊಟ್ರೆ 3 ಬರ್ಕೋತೀರಿ. ಇಲ್ಲಿ 1 ಕೊಟ್ಟರು 1 ಬರ್ಕೊಂಡು. ಇಲ್ಲಿ ಕೊಟ್ಟಿದ್ದೇನು ರೂಪಾಯಿ. ರೂಪಾಯಿ ಮ್ಯಾಗ ಐತ್ಲೋ ಇದನ್ನೇನು ಟಚ್ ಮಾಡೋಂಗಿಲ್ಲ. ಇದನ್ನೊಂದು ಬಿಟ್ಟು ಉಳಿದದ್ದು ಎಲ್ಲೆಲ್ಲಿ ಕಡ್ತಾ ಪಡ್ತಾ ಹೊಡಿತೀರಿ ಹೊಡೆದು ಬಿಡ್ರಿ. ಮುಗೀತು. ಲೆಕ್ಕನ ಮುಗಿದು ಹೋಗ್ತದೆ ನೋಡ್ರಿ. ಹೆಂಗ 5 4 20, 5 2 10, 5 5 25, 25 1 25 4 4 4 16, 16 ಇಂಟು 1 ಅಂದ್ರೆ 16. ಆಪ್ಷನ್ 4 ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತು. ಓಕೆ. 15ನೆಯ ಪ್ರಶ್ನೆ. ಎ ಮತ್ತು ಬಿ ಒಟ್ಟಿಗೆ 50 ಗಂಟೆಗಳಲ್ಲಿ ಕೆಲಸವನ್ನು ಮಾಡಬಹುದು. ಬಿ ಮತ್ತು ಸಿ ಒಟ್ಟಿಗೆ 75 ಗಂಟೆಗಳಲ್ಲಿ ಕೆಲಸ ಮಾಡಬಹುದು. ಎ ಮತ್ತು ಸಿ 25 ಗಂಟೆಗಳಲ್ಲಿ ಕೆಲಸ ಮಾಡಬಹುದು. ಎ ಬಿ ಸಿ ಒಟ್ಟಿಗೆ ಕಾರ್ಯವನ್ನು ಯಾವಾಗ ಮುಗಿಸ್ತಾರ ಅಂತ ಕೇಳ. ಎ ಮತ್ತು ಬಿ ಕೂಡಿ 50 ಗಂಟೆಯಲ್ಲಿ ಕೆಲಸ ಮಾಡ್ತಾರೆ. ಬಿ ಮತ್ತು ಸಿ ಇಬ್ಬರು ಕೂಡಿ 75 ಗಂಟೆಗಳಲ್ಲಿ ಕೆಲಸ ಮಾಡ್ತಾರೆ. ಎ ಮತ್ತು ಸಿ ಒಟ್ಟಿಗೆ 25 ಗಂಟೆಯಲ್ಲಿ ಕೆಲಸ ಮಾಡ್ತಾರೆ. ಇವು ಎಲ್ಲದರ ಲಸ ಬರ್ತೈತಿ 150. 53 150, 75 2 150, 25 6 150. ಹೌದಾ. ಹಂಗಾರೆ ಇವರೆಲ್ಲರೂ ಕೂಡಿ ಎಷ್ಟು ಕೆಲಸ ಮಾಡ್ಯಾರ ನೋಡ್ರಿ. 6 2 8 8 3 11. ಆದ್ರೆ ಇವರೆಲ್ಲ ಏನು ಮಾಡ್ಯಾರು ಎ ಪ್ಲಸ್ ಬಿ ಪ್ಲಸ್ ಸಿ ಕೆಲಸ ಮಾಡ್ಯಾರು ಇಲ್ಲ. ಎ 2 ಸಲ ಕೆಲಸ ಮಾಡ್ಯಾನ, ಬಿ 2 ಸಲ ಕೆಲಸ ಮಾಡ್ಯಾನ, ಸಿ 2 ಸಲ ಕೆಲಸ ಮಾಡ್ಯಾನ. ಹಂಗಾರೆ ಇವ್ರು ಎಲ್ಲರೂ ಏನು ಮಾಡ್ಯಾರು 2 ಸಲ ಕೆಲಸ ಕೂಡಿ ಮಾಡ್ಯಾರ. ಎ ಬಿ ಸಿ ಏನು ಮಾಡ್ಯಾರು 2 ಸಲ ಕೂಡಿ ಕೆಲಸ ಮಾಡ್ಯಾರ. ಹಂಗಾರೆ ನಮಗೇನಾಗಬೇಕು 1 ಸಲ ಆಗ್ಬೇಕು. ಹೌದಿಲ್ಲ. 1 ಸಲ ಆಗ್ಬೇಕಂದ್ರೆ ಏನು ಮಾಡಬೇಕು ಇದನ್ನು 2ರಿಂದ ಭಾಗಿಸ್ಬೇಕು. ಇದು ಅರ್ಧ ಕೆಲಸ ಆಗ್ಬೇಕಂದ್ರೆ ಇದೇನಾಗಬೇಕು ಅರ್ಧ, ಯಾಕಂದ್ರೆ ಇವ್ರು 2 ಸಲ ಮಾಡ್ಯಾರು. ಓಕೆ. ಹಂಗಾರೆ ಈಗ ಇವ್ರು 3 ಮಂದಿ ಕೂಡಿ ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ 11/2. ಟೋಟಲ್ ಕೆಲಸ ಎಷ್ಟಿತ್ತಪ್ಪ 150.
ಭಾಗಿಸು 11 ಭಾಗಿಸು 2 ಭಾಗಿಸು ಇದ್ದದ ಮ್ಯಾಲೆ ಹೋತಂದ್ರೆ ಗುಣಿಸು 300 ಭಾಗಿಸು 11. ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. 16ನೆಯ ಪ್ರಶ್ನೆ. 36 ಮತ್ತು 48ರಿಂದ ನಿಖರವಾಗಿ ಭಾಗಿಸಬಹುದಾದ ದೊಡ್ಡ ಮತ್ತು ಚಿಕ್ಕದಾದ 4 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಇವು ಎರಡೂದ್ರಿಂದ ಭಾಗಿಸ್ಬೇಕಂದ್ರೆ ಈ ಥರದ್ದು ಎರಡೂದ್ರದ್ದು ಫಸ್ಟ್ ಏನು ಸಿಗ್ಬೇಕು ನಮಗೆ? ಲಸ ಸಿಗ್ಬೇಕು. ಎರಡೂದ್ರ ಕಾಮನ್ ಏನೈತಿ? 12 ಐತಿ. ಆಮೇಲೆ ಏನು ಕಾಮನ್ ಐತಿ? 3 ಕಾಮನ್ ಐತಿ. ಆಮೇಲೆ 4 ಕಾಮನ್ ಐತಿ. ಹಂಗಾರೆ ಇದ್ರ ಲಸ ಎಷ್ಟು ಬಂತಪ್ಪ? 144 ಬಂತು. ಲಸ ಎಷ್ಟು ಬಂತು? 144. ಓಕೆ, ಇವು 36 ಮತ್ತು 48ರ ಲಸ. ಓಕೆ, ಈಗ ಈ 144ರಿಂದ 4 ಅಂಕಿಯ ದೊಡ್ಡ ಸಂಖ್ಯೆ ಬೇಕು ನಮಗೆ, 4 ಅಂಕಿಯ ಚಿಕ್ಕ ಸಂಖ್ಯೆ ಬೇಕು ನಮಗೆ. ಆ ಸಂಖ್ಯೆಯ ನಡುಕಿನ ವ್ಯತ್ಯಾಸ ಕಂಡುಹಿಡಿಬೇಕು ಇವೆರಡರಿಂದ. ಹಂಗಾರೆ 144ರಿಂದ ಭಾಗ ಹೋಗುವಂಥದ್ದು ಅಪ್ರಾಕ್ಸಿಮೇಟ್ಲಿ ಎಷ್ಟು ನಂಬರ್ ತಗೊಂಡು 4 ನಂಬರ್ ಸಂಖ್ಯೆ ಬರ್ಬೇಕಂದ್ರೆ 8 4 32. ಇನ್ನು ಪೂರ್ತಿ ಸಾಲ್ವ್ ಮಾಡ್ಬೇಕು. 8 4 32 3 35 8 1 8 ಇದು ಏನಕ್ಕತಿ 1100 ಸಮಥಿಂಗ್ ಆಕತಿ. ಓಕೆ, ಹಂಗಾರೆ 7ರಲ್ಲಿ ತಗೋರಿ. 7ರಲ್ಲಿ 144 ಇಂಟು 7 7 4 28 7 4 28 30 7 1 7 3 10. ಹಂಗಾರೆ ಇದೇನಾಯಿತು? 4 ಅಂಕಿಯ ಚಿಕ್ಕ ಸಂಖ್ಯೆ. 1000 ಮ್ಯಾಗ ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದೈತಿ? ಇದು ಹೌದಲ್ಲ, ಇದರಿಂದ ಬಾ ಹೋಗೋದು. ಹಂಗಾರೆ ಚಿಕ್ಕ ಸಂಖ್ಯೆ ಸಿಕ್ತು ನಮಗೆ. ಎಷ್ಟರಿಂದ? 7ರಿಂದ. ಈಗ ದೊಡ್ಡ ಸಂಖ್ಯೆ ಕಂಡುಹಿಡ್ಕೋಬೇಕು. ದೊಡ್ಡ ಸಂಖ್ಯೆ ಹೆಂಗೆ ಕಂಡುಹಿಡಿದು? ಇದನ್ನು 70ರಿಂದ ಗುಣಿಸಕ್ಕೆ ಟ್ರೈ ಮಾಡೋಣ. ಎಷ್ಟರಿಂದ? 70ರಿಂದ. 70ರಿಂದ ಗುಣಿಸ್ರಿ ಏನಾಕತ್ತೆ ನೋಡ್ರಿ, 1 ಸೆಕೆಂಡ್ ನೋಡ್ರಿ. 70ರಿಂದ ಗುಣಿಸ್ರೆ ಇದ್ರ ಮುಂದೆ ಒಂದು 0 ಬರ್ತೈತಿ. ಹಂಗಾರೆ ಇದೇನಾಗತ್ತತಿ? 10,080 ಆಗತ್ತತಿ. ಹಂಗಾರೆ ಏನಾಗತ್ತತಿ? ಜಾಸ್ತಿ ಆಗತ್ತತಿ. 70ರಿಂದ ಗುಣಿಸ್ರೆ 10,080 ಆಗತ್ತತಿ. 5 ಅಂಕಿ ಸಂಖ್ಯೆ. ಇದಕ್ಕಿತ್ರ ಸ್ವಲ್ಪ ಕಡಿಮೆ ಆಗ್ಬೇಕು ನಮಗೆ. ಇದಕ್ಕಿತ್ರ ಏನಾಗಬೇಕು? 144 ಕಡಿಮೆ. ಹಂಗಾರೆ 70ರಿಂದ ಗುಣಿಸಿವಿ, ಒಂದು ಕಡಿಮೆ ಮಾಡ್ರೆ 69ರಿಂದ ಗುಣಿಸೋನು. 144 ಇಂಟು 69. ನೀವು 69ಲೇ ಗುಣಿಸೋದು ಹೆಂಗಂತ ಗುದ್ದಾಡ್ಬಿಡ್ರಿ. 70ರಿಂದ ಗುಣಿಸಿರೆ ಇದ್ರೊಳಗೆ 144 ಕಳೆದು ಬಿಡೋನು. 144 ಕಳೆದು ಬಿಟ್ರೆ ನಮಗೇನು ಸಿಗ್ತೈತೆ? 69ರಿಂದ ಗುಣಿಸಿದ್ದು ಸಿಗ್ತೈತಲ್ಲ. 70 ಸಲ ಗುಣಿಸೋದು 69 ಸಲ ಗುಣಿಸೋದು ಅಂದ್ರು 170ರಿಂದ ಗುಣಿಸಿ 1 ಕಳಿದಂದ್ರು 1. ನೋಡ್ರಿ ಎಷ್ಟು ಬರ್ತೈತಿ ಇದನ್ನು ಕಳೆದ್ರೆ? 10ರಾಗ 4 ಹೋದ್ರೆ 6, 8ರಾಗ 5 ಹೋದ್ರೆ 3, ಮತ್ತೆ ಎಲ್ಲಿ ಉಳಿತು? 10ರಾಗ 4 ಹೋದ್ರೆ 6, 10ರಾಗ ಇಲ್ಲಿತ್ತಲ್ಲ, ಸಾರಿ, 10ರಾಗ 1 ಹೋದ್ರೆ 9, ಆಮೇಲೆ 10ರಾಗ 1 ಹೋದ್ರೆ 9, 9,436 ಬರ್ತೈತಿ. ರೈಟ್? ಹಂಗಾರೆ 9,436 ಬಂತು. ಹೌದಲ್ಲ? ಮಿಸ್ಟೇಕ್ ಮಾಡಿವೆ. 10ರಾಗ 4 ಹೋದ್ರೆ 6, 8ರಾಗ 5 ಹೋದ್ರೆ 3, ಆಮೇಲೆ 10ರಾಗ 1 ಹೋದ್ರೆ 9 ಬರ್ತೈತಿ. ಎಷ್ಟು? 9. 9,936. ದೊಡ್ಡ ಸಂಖ್ಯೆ 9,936, ಚಿಕ್ಕ ಸಂಖ್ಯೆ 1008. ನೋಡ್ರಿ ವ್ಯತ್ಯಾಸ ಎಷ್ಟೈತಿ ಇದ್ರದ್ದು? 6ರಾಗ 8 ಕಳ್ಯಾಕೆ ಬರೋಂಗಿಲ್ಲ. 16ರಾಗ 8 ಕಳೆದ್ರೆ ಲಾಸ್ಟ್ ಏನು ಬರಬೇಕು? 8. 2 ಆಪ್ಷನ್ ಅದಾವು. ಓಕೆ, ಪೂರ್ತಿ ಸಾಲ್ವ್ ಮಾಡೋಣ. 9936 ಮೈನಸ್ 1008. 16ರಾಗ 8 ಹೋದ್ರೆ 8, 3ರಾಗ 1 ಹೋದ್ರೆ 2, ಲಾಸ್ಟ್ 28 ಎಲ್ಲೈತಿ? ಇಲ್ಲೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. 9ಕ್ಕೆ 9 8. 17ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಸರಾಸರಿ 50 ಕಿಲೋಮೀಟರ್ ಗಂಟೆ ಜವದಲ್ಲಿ 600 ಕಿಲೋಮೀಟರ್ ಮತ್ತು 100 ಕಿಲೋಮೀಟರ್ ಪ್ರತಿ ಗಂಟೆ 100 ಕಿಲೋಮೀಟರ್ ಜವದಲ್ಲಿ ಕಾರಿನಲ್ಲಿ ಪ್ರಯಾಣಿಸುತ್ತಾನೆ. ಅಂತಿಮವಾಗಿ 25 ಕಿಲೋಮೀಟರ್ ಜವದಲ್ಲಿ 50 ಕಿಲೋಮೀಟರ್ ಪ್ರಯಾಣಿಸುವ ಮೂಲಕ ತನ್ನ ಗಮ್ಯಸ್ಥಾನವನ್ನು ತಲುಪುತ್ತಾನೆ. ಇಡೀ ಪ್ರಯಾಣದ ಸಮಯದಲ್ಲಿ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ನೋಡ್ರಿ, ಸರಾಸರಿ ಜವ ಎವರೇಜ್ ಸ್ಪೀಡ್ ಇದು ಈ ಶಿಫ್ಟ್ ಒಳಗೆ 3ನೇ ಪ್ರಶ್ನೆ. ಓಕೆ, ಎವರೇಜ್ ಸ್ಪೀಡ್ ಅಂತಂದ್ರೆ ಏನು? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ, ಡಿಸ್ಟೆನ್ಸ್ ಎಷ್ಟೈತಿ? ಟೋಟಲ್ ಎಷ್ಟು ಸಲ ಆಯ್ತು ಕೊಟ್ರೆ ನೋಡ್ರಲ್ಲಿ. ವ್ಯಕ್ತಿಯು ಸರಾಸರಿ ತನ್ನ ಇಡೀ ಸಮಯದ ನಿರ್ಧಾರವನ್ನು ಗಮನಿಸಿ. ಈ ಪ್ರಶ್ನೆ ಆಲ್ರೆಡಿ ರಿಪೀಟ್ ಆಗಿದೆ. ಇಂಗ್ಲೀಷ್ನಲ್ಲಿ ಬೇರೆ ಇದೆ, ಕನ್ನಡದಲ್ಲಿ ಬೇರೆ ಇದೆ. ಕನ್ನಡದಲ್ಲಿ ಆಲ್ರೆಡಿ ರಿಪೀಟ್ ಆಗಿದೆ. ಇಂಗ್ಲೀಷ್ ಒಳಗಿನ ಪ್ರಶ್ನೆಯನ್ನು ರೆಫರ್ ಮಾಡ್ಕೊಳ್ಳೋಣ. ಸಾರಿ. ಓಕೆ, ರಾಬಿನ್ ಟ್ರಾವೆಲ್ಸ್ 1/4 ಅಂತಂದ್ರೆ ಟೋಟಲ್ 4ರೊಳಗಿನ 1 ಭಾಗ. ಎಷ್ಟು ಭಾಗ ಜರ್ನಿ ಐತೀಗ? 4 ಭಾಗ ಜರ್ನಿ ಐತಿ. ಅದ್ರೊಳಗೆ 20 ಕಿಲೋಮೀಟರ್ ಪ್ರತಿ ಗಂಟೆ, ಇನ್ನೊಂದನ್ನು 10 ಕಿಲೋಮೀಟರ್ ಪ್ರತಿ ಗಂಟೆ, ಉಳಿದದ್ದನ್ನು 80 ಕಿಲೋಮೀಟರ್ ಪ್ರತಿ ಗಂಟೆ ಒಳಗೆ ಹೋಗ್ತಾನೆ. ಹಂಗಂದ್ರೆ ಅವ್ನು ಏನು ಕಂಡುಹಿಡಿಬೇಕು ನಾವು? ಎಂಟೈರ್ ಡಿಸ್ಟೆನ್ಸ್, ಸ್ಪೀಡ್ ಫಾರ್ ಎಂಟೈರ್ ಡಿಸ್ಟೆನ್ಸನ್ನ ಕಂಡುಹಿಡಿಬೇಕು.
ಓಕೆ, ಸ್ಪೀಡ್ ಕಂಡುಹಿಡಿಬೇಕು. ಈಗ ಹೆಂಗೆ ನೋಡ್ರಿ, ಈಗ ಟೋಟಲ್ 4 ಭಾಗ ಅದಾವೆ. ಒಂದನೇದಕ್ಕೆ 20 ಕಿಲೋಮೀಟರ್ ಪರ್ಸ್ ಹವರ್, ಎರಡನೇದು 10 ಕಿಲೋಮೀಟರ್ ಪ್ರತಿ ಗಂಟೆ, ಮೂರನೇದು 80 ಕಿಲೋಮೀಟರ್, ಉಳಿದದ್ದೆಲ್ಲ 80 ಕಿಲೋಮೀಟರ್ ಪ್ರತಿ ಗಂಟೆ ಹೊಂಟಾನೆ. ಹಂಗಾರೆ ಮೂರನೇದು 80 ಕಿಲೋಮೀಟರ್ ಪ್ರತಿ ಗಂಟೆ, ನಾಲ್ಕನೇದು 80 ಕಿಲೋಮೀಟರ್ ಪ್ರತಿ ಗಂಟೆ. ಈಗ ಇದೇನಾಯಿತು, ಸ್ಪೀಡ್ ಆಯ್ತು. ಏನಾಯಿತು, ಸ್ಪೀಡ್. ಈಗ ನಾವು ಏನು ಮಾಡಬೇಕು, ಎವ್ರೇಜ್ ಲಸ ತಗೋತೀವಿ. ಲಸ ಎಷ್ಟು ಬರ್ತೈತಿ, ಇದು ಎಲ್ಲದ್ರದ್ದು 80 ಬರ್ತೈತಿ. ಲಸ 80 ಬಂತು. ಇದೇನು ಡಿಸ್ಟನ್ಸ್, ಒಂದು ಭಾಗದ ಡಿಸ್ಟನ್ಸ್ ಇದೆ. ಒಂದು ಭಾಗದ ಡಿಸ್ಟನ್ಸ್ 80 ಮೈನಸ್ 20 ಅಂದ್ರೆ 80 ಭಾಗಿಸು 20, 24ಲೇ 80. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದ್ರೆ ಏನು ಬರ್ತೈತಿ, ಟೈಮ್ ಬರ್ತೈತಿ, ಹೌದಿಲ್ಲ. ಓಕೆ, 80 ಭಾಗಿಸು 10 ಅಂದ್ರೆ 8, 10 8ಲೇ 80, 81ಲೇ 80, 81ಲೇ 80. ನೋಡ್ರಿ, ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ ನಾವು, ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಟೋಟಲ್ ಡಿಸ್ಟನ್ಸ್ ಎಷ್ಟೈತಿ ಇಲ್ಲಿ, 80. ಒಂದು ಭಾಗದ 80. ಇಂಥವು ಎಷ್ಟು ಭಾಗ ಅದಾವು, 4 ಭಾಗ. ಇದು ಟೋಟಲ್ ಡಿಸ್ಟನ್ಸ್. ಇದು ಒಂದು ಭಾಗದ ಡಿಸ್ಟನ್ಸು, 4 ಭಾಗ ಅದಾವು. 4 ಇಂಟು 4 ಮಾಡಿದ್ವಿ. ಈಗ ಟೋಟಲ್ ಟೈಮ್ 4 8 12 12 ಎಷ್ಟು ಬಂತು, 2 12 2 14, 12 2 14, 14ರಿಂದ ಭಾಗಿಸೋನು. ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂದರೆ ಇದೇನೆ ಟೈಮ್. ಓಕೆ, 2 2ಲೇ 2, 7 8 2ಲೇ 16, ಮುಂದೊಂದು 0 ಭಾಗಿಸು 7, 7 1ಲೇ 7, 7 2ಲೇ 14. 2ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತ್ತೈತೆ ನೋಡ್ರಿ, ಇದು ಆಪ್ಷನ್ ರಾಂಗ್ ಅದ. ಹಂಗಾದ್ರೆ ಯಾವ್ದು ಪೂರ್ತಿ ಸಾಲ್ವ್ ಮಾಡೋಣ. 7 2ಲೇ 14, 2 ಉಳಿತು. 7 2ಲೇ 14, ಮತ್ತೆ ಎಷ್ಟು ಉಳಿತು, 6 ಉಳಿತು. ಪಾಯಿಂಟ್ ಕೊಟ್ವಿ, 0 ಆಯಿತು. 7 5ಲೇ 35, 7 7 7 8ಲೇ 56, 22.8 ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಓಕೆ, ಕನ್ನಡದಲ್ಲಿ ಪ್ರಶ್ನೆ ಏನದ, ರಾಂಗ್ ಅದ. 18ನೆಯ ಪ್ರಶ್ನೆ, 2 ರ ಘಾತ 305 ಪ್ಲಸ್ 303 9ರಿಂದ ಭಾಗಿಸಿದರೆ ಉಳಿದವುಗಳು ಏನು ಅಂತ ಕೇಳಿದ್ರೆ ಶೇಷ ಕಂಡುಹಿಡಿಬೇಕಿಲ್ಲಿ. ಶೇಷ ಕಂಡುಹಿಡಿಯೋದು ಹೆಂಗೆ, ಸ್ವಲ್ಪ ವಿಚಾರ ಮಾಡೋಣ. 9ರಿಂದ ಹೋಗಬೇಕು. ಈಗ ಈ ಸಂಖ್ಯೆ 2 ಅನ್ನುವಂಥ ಸಂಖ್ಯೆ ಇಲ್ಲಿ ಬರೀತಿ ನೋಡ್ರಿ. 2 ಘಾತ 305 ಐತಿ. ಇಷ್ಟೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ನಾನು ನಿಮ್ಮ ಪ್ರತಿಯೊಂದು ಸ್ಟೆಪ್ಪನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ಈ ಸಂಖ್ಯೆ 9ರಿಂದ ಹೋಗ್ಬೇಕು. ಹೆಂಗೆ 9ರಿಂದ ಹೋಗ್ಬೇಕು, 2ರ ಘಾತ ಚೆಕ್ ಮಾಡ್ಕೋತವ್ರಿ. 2 2ಲೇ 4, 4 2ಲೇ 8, 8 2ಲೇ 16, 16 2ಲೇ 32. ನೀವು ಇಷ್ಟೆಲ್ಲ ಬರೀದಿಲ್ಲ, ಬಟ್ ಡೈರೆಕ್ಟಾಗಿ ಮೈಂಡ್ ಒಳಗೆ ಮಾಡ್ಕೋತೇವೆ. 32 2 63, ಎಷ್ಟು 32 64, ಎಷ್ಟಾಯಿತು 64. ಹಂಗಾರೆ 9ರ ಮಗ್ಯಾಗ ಇಲ್ಲಿ ಏನು ಗುಣಿಸಿರ ಏನು ಬರಬೇಕು, ಶೇಷ 1 ಉಳಿಬೇಕು. ಅದು ಪ್ಲಸ್ ಒಳಗರೆ ಇರಲಿ ಮೈನಸ್ ಒಳಗರೆ ಇರಲಿ. 9 3ಲೇ 57, 9 6ಲೇ 54, 9 7ಲೇ 63. ಇದ್ರದ್ದು ಎಷ್ಟು ಬಂದೈತಿ ನಮಗೆ ಗೊತ್ತಿರ್ತೈತಿ. ಆ್ಯಕ್ಚುಲಿ 2ರ ಘಾತ 5 ಅಂತಂದ್ರೆ ನಮಗೆ ಗೊತ್ತಿರ್ತೈತಿ 32. ಓಕೆ, ಇದ್ರ ಇನ್ನೊಂದು ನೆಕ್ಸ್ಟ್ ಘಾತ ಅಂತಂದ್ರೆ ಎಷ್ಟು ಬರ್ತೈತಿ, 64. ಹಂಗಾರೆ 9 9 ಎಷ್ಟಲೇ 96 96 ಆಯಿತು, 9 7ಲೇ 63, ಎಷ್ಟರಲ್ಲೇ 9 7ಲೇ 63. 63 ಅಂತಂದ್ರೆ ಶೇಷ ಏನು ಉಳಿತೈತಿ, 1 ಉಳಿತೈತಲ್ಲೋ. ನಮಗೆ ಏನಾಗಬೇಕು, ಶೇಷ 1 ಉಳಿತಾರೆ. ಇದನ್ನು ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೋದು, ಈಗ 2ರ ಘಾತ 6, 2ರ ಘಾತ ಎಷ್ಟು ಬಂತು, 6. 2ರ ಘಾತ 6 ಅಂದ್ರೆ ಏನು ಉಳಿತೈತಿ, ಶೇಷ 1 ಉಳಿತೈತಿ, ಹೌದಿಲ್ಲ. ಯಾಕೆ 64 ಆಕತಿ, 9ನ್ನ ಭಾಗಿಸಿದ್ರೆ ಇದ್ರದ್ದೆಲ್ಲ ಏನು ಉಳಿತೈತಿ, ಶೇಷ 1. ಓಕೆ, ಈಗ ಇದು ಏನಾಗಬೇಕು, 305 ಆಗ್ಬೇಕು. ಹಂಗಾರೆ 60ನ್ನ ಎಷ್ಟರಲ್ಲೇ ಗುಣಿಸಿದ್ರೆ ಮ್ಯಾಗ 60 ಐತ್ಲ ಇದೆ, ಇದಕ್ಕೆ ಎಷ್ಟರಲ್ಲೇ ಗುಣಿಸಿರ 6 ಎಷ್ಟಲೇ 350 ಆಕತಿ, 305 ಆಕತಿ. 6 5ಲೇ 30 ಆಕತಿ, ಮುಂದೊಂದು 0 ಕೊಟ್ರೆ 300 ಆಕತಿ, ಹೌದಿಲ್ಲ. 6 5ಲೇ 30, ಮುಂದೊಂದು 0 ಕೊಟ್ರೆ 300. ಹಂಗಾರೆ ಇನ್ನು ಎಕ್ಸ್ಟ್ರಾ 5 ಉಳಿದಿತ್ತು, ಹೌದಿಲ್ಲ. 2ರ ಘಾತ 5 ಅದನ್ನು ಸಪ್ರೇಟ್ ಬರ್ಕೊಂಡಿವಿ, ಗೊತ್ತತ್ಲ. ಇದೆ 2ರ ಘಾತ 6 ಯಾಕೆ ಬರ್ಕೊಂಡಿವಿ ಅಂದ್ರೆ 64 ಬರ್ತೈತಿ. ಈ 9ರ ಮಗ್ಗಿ 69, 9ರ ಮಗ್ಗಿ 63 ಮಟ್ಟ ಬಂತಂದ್ರೆ ಶೇಷ 1 ಉಳಿತೈತಿ. ಅದಕ್ಕೆ 6ರ ಘಾತ ಮಾಡ್ಕೊಂಡಿವಿ. ಮ್ಯಾಗ 305 ಆಗ್ಬೇಕದು, 50ರಲ್ಲೇ ಗುಣಿಸಿರ 300 ಆಯ್ತು, ಇದು ಎಕ್ಸ್ಟ್ರಾ 5 ಆಯ್ತು. ತಿಳಿತಲ್ಲ, ಪ್ರತಿಯೊಂದು ಸ್ಟೆಪ್ಪು ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ. ಪ್ಲಸ್ ಐತಿ, ಪ್ಲಸ್ 300 ಭಾಗಿಸು 9. ಇದು 9ರಿಂದ ಭಾಗಿಸ್ಬೇಕು, ಇದಕ್ಕೂ 9ರಿಂದ ಭಾಗಿಸ್ಬೇಕು. ಓಕೆ, ಹೋಗಿ ಹೆಂಗೆ ನೋಡ್ರಿ, ಇಲ್ಲಿ ಏನೈತಿ, 1 ಆಗ್ತಿದೆ ಎಲ್ಲ. ಇದ್ರದ್ದು ಏನೋ ಉಳಿತೈತಿ, ಶೇಷ 1 ಉಳಿತೈತಿ. 1ರ ಘಾತ 50 ಅಂದ್ರೆ ಏನಕ್ಕತಿ, 1 ಬರ್ತೈತಿ, ಹೌದಿಲ್ಲ. ಇದ್ರ ಬೆಲೆ ಏನು ಬರ್ತೈತಿ, 1 ಬರ್ತೈತಿ. ಓಕೆ, ನೆಕ್ಸ್ಟ್ ಇದನ್ನ
2ರ ಘಾತ 5 ಅಂದರೆ ನಮ್ಗೆ ಗೊತ್ತೈತಿ 32 ಹೌದಿಲ್ಲ 32. ಹಂಗಾರೆ ಇದ್ರ ಶೇಷ ಏನು ಬೀಳ್ತೈತಿ 9 2 9 3 9 4 36. 36 ಅಂದ್ರೆ ಏನಾಕೈತಿ ಇದು -4. ನೀವು ಮೈನಸ್ ಒಳಗೂ ಬರ್ಕೋಬೋದು, ರಿಮೈಂಡರ್ ಗೊತ್ತೈತಲ್ಲ ನಿಮ್ಗೆ. 9 4 36. 36 ಒಳಗೆ 32 ಕಳೆದ್ರೆ -4. -4 ಇಲ್ಲಿ ಏನು ಉಳಿತು ಶೇಷ ಉಳಿತು. ಇಲ್ಲ ನೀವೇನು ಮಾಡ್ಕೋತೀರಿ ಪ್ಲಸ್ ಬರ್ಕೋತೀರ ಬರ್ಕೋದು. 9 3 27. 27 ಅಂತಂದ್ರೆ ಏನು 9 3 27. 27 ಅಂದ್ರೆ 5 ಬರ್ಕೋಬೋದು, ಇಲ್ಲಿ ಪ್ಲಸ್ 5 ಬರ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಇದ್ರದ್ದು ಎಷ್ಟು ಉಳಿತೈತಿ ಶೇಷ 3 1 3 3 4 3 7 3 9 3 3 9 3 27. 9 3 27 3 ಉಳಿತು. 9 3 27. ಇಲ್ಲಿ ಶೇಷ ಎಷ್ಟು ಉಳಿತು 3 ಉಳಿತು. ಇಲ್ಲಿ ಶೇಷ 3 ಉಳಿದೈತಿ. 1 ಇಂಟು -4 ಅಂದ್ರೆ ಏನಾಕತಿ 1 ಇಂಟು -4 ಎಷ್ಟು ಉಳಿತು ಎಷ್ಟಾಕತಿ -4. ಎಷ್ಟು ಉಳಿತೈತಿ -4. -4 ಇದ್ರೆ ಶೇಷ 3 3 9 3 27 3 ಉಳಿತು. 9 3 27 3 ಉಳಿತು. ಓಕೆ ಇಲ್ಲಿ 303 ಕೊಟ್ರಲ್ಲ, ಇಲ್ಲಿ ಏನೈತಿ 303. 9 3 27 ಅಂದ್ರೆ ಇಲ್ಲಿ ಎಷ್ಟು ಉಳಿತೈತಿ ಶೇಷ 6. ಯಾವ ಪ್ಲಸ್ ಒಳಗೈತಿ +6. 6 4 ಹೋದ್ರೆ 2. ನಿಮಗೆಲ್ಲ ಡೀಟೇಲ್ ತಿಳಿಲಿ ಅಂತೇಳಿ ಇಷ್ಟು ಬರ್ದಿನ. ಓಕೆ 9ರ ಮಗ್ಯಾಗ ಗೆಣಿಸ್ಕೊತಗೋದು 9 6 9 9 1 9 9 2 9 3 29 9 9 45 46 54 97 63. ಹಂಗಾರೆ 63 ನಿಯರ್ ಯಾವ ಆಪ್ಷನ್ ಬರ್ತೈತಿ 63 ನಿಯರ್ ಸ್ಕ್ವೇರ್ ಯಾವ್ದು ಬರ್ತೈತಿ 2ರ ಘಾತ 5 ಅಂದ್ರೆ 32. ಇದಕ್ಕೆ ಇನ್ನೊಂದು ಇಂಟು 2 ಅಂತಂದ್ರೆ 64 ಬರ್ತೈತಿ. ಡಿಫ್ರೆನ್ಸ್ 1 ಬರತೈತಿ, ಶೇಷ 1 ಬರತೈತಿ. ಹಂಗಾರೆ ಏನು ಮಾಡ್ತೀರಿ 2ರ ಘಾತ 6 ಬರ್ಕೋತೀರಿ. ಇದೇನಾಗ್ಬೇಕು ಈಗ 305 ಮಟ್ಟ ಹೋಗ್ಬೇಕು. ಇದಕ್ಕೆ ಏನು ಮಾಡ್ಬೋದು 65 6 5 30 ಮುಂದೊಂದು 0 ಕೊಟ್ರೆ 310. ಹಂಗಾರೆ ಇನ್ನು 5 ಉಳಿತಲು 2ರ ಘಾತ 5 ಬರ್ಕೊಂಡ್ರಿ. ಇದನ್ನು 9ರಲ್ಲೇ ಭಾಗಿಸ್ಬೇಕು. ಇದ್ರ ಶೇಷ 1 ಉಳಿತು. ಇದ್ರ ಶೇಷ ಎಷ್ಟು ಉಳಿತೈತಿ 9ನ್ನ 32 ಭಾಗಿಸು 9 ಮಾಡ್ರೆ 9 3 27. 27 ಅಂತಂದ್ರೆ ಇಲ್ಲಿ +5 ಬರ್ಕೋಬೋದು. ಎಷ್ಟು ಬರ್ಕೋಬೋದು +5. ಓಕೆ ನೆಕ್ಸ್ಟ್ ಇಲ್ಲಿ ಏನು ಉಳಿದಿತ್ತು ಇದ್ರದ್ದು 303 ಭಾಗಿಸು 9. ಇದನ್ನಂತೂ ನಾರ್ಮಲ್ ಆಗಿ ಭಾಗಿಸ್ತೀರಿ 3 9 3 27 3 ಉಳಿತು. 9 3 27 27 33 27 ಕಳೆದ್ರೆ ಶೇಷ ಎಷ್ಟು ಉಳಿತು 6. ಓಕೆ 6 + 5 ಅಂತಂದ್ರೆ ಎಷ್ಟಾಯ್ತು 11. 11ನ್ನ 9ರಿಂದ ಭಾಗಿಸಿದ್ರೆ ಶೇಷ ಎಷ್ಟು ಉಳಿತೈತಿ ರಿಮೈಂಡರ್ 2 ಉಳಿತೈತಿ. ಇಲ್ಲೂ ಕೂಡ ಅಷ್ಟೇ ಆನ್ಸರ್ ಬರ್ತದೆ. 19ನೆಯ ಪ್ರಶ್ನೆ, ಬಾಗಿದ ಮೇಲ್ಮೈ ವಿಸ್ತೀರ್ಣವು 110 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ವ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಸೂತ್ರ ಏನದ ಇಲ್ಲಿ ಕೊಟ್ಟಿದ್ದೇನು ವಿಸ್ತೀರ್ಣ. ಓಕೆ ಸಿಲಿಂಡರ್ನ ಸೂತ್ರ ಏನಿರ್ತದೆ 2πr/h. 2πr/h ಇದೇನಿರ್ತೈತಿ ಸೂತ್ರ. ಓಕೆ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 2 ಜಾಗದಾಗ 2 ಬರ್ದೀವಿ, ಪೈ ಜಾಗದಾಗ 22/7 ಬರ್ದೀವಿ. ರೇಡಿಯಸ್ ಕೊಟ್ಟರು ಇಲ್ಲ. ಓಕೆ ಅದಕ್ಕೆ r ಬರ್ದೀವಿ. ಇಲ್ಲಿ ವ್ಯಾಸ ಕಂಡುಹಿಡಿಬೇಕು ನಾವು. ಓಕೆ ಇಂಟು h ಹೈಟ್ ಕೊಟ್ಟರು ಇಲ್ಲಿ ಇಂಗ್ಲೀಷ್ ಒಳಗದ ಕನ್ನಡ ಒಳಗೆ ಸ್ವಲ್ಪ ಮಿಸ್ ಆಗದ. ಹೈಟ್ ಎಷ್ಟೈತಿ 14 ಸೆಂಟಿಮೀಟರ್. ಹೈಟ್ 14. ಓಕೆ ಇದ್ರ ವಿಸ್ತೀರ್ಣ ಕೊಟ್ಟರು 110. ಓಕೆ ನಾವು ಏನು ಕಂಡುಹಿಡಿಬೇಕು ವ್ಯಾಸ. ವ್ಯಾಸ ಅಂತಂದ್ರೆ ಡಯಾಮೀಟರ್ ಹೌದಲ್ಲ. ಹಂಗಾರೆ ಡಯಾಮೀಟರ್ ಕಂಡುಹಿಡಿಬೇಕಂದ್ರೆ ರೇಡಿಯಸ್ನ ಡಬಲ್ ಇರ್ತೈತಿ ಡಯಾಮೀಟರ್. ಇದನ್ನ ಕಡ್ತಾ ಹೊಡ್ಕೊಂಡು ಆಮೇಲೆ ಡಬಲ್ ಮಾಡೋ ಬದ್ಲಿ ಈ 6 ಈ 2 ಹಂಗಾರೆ ಇದು ಏನಾಗ್ತೈತಿ ರೇಡಿಯಸ್ ಡಬಲ್ ಆಯ್ತೌದಲ್ಲ. ಏನಿರ್ತೈತಿ ಡಯಾಮೀಟರ್ ಇರ್ತದ. ಓಕೆ ಡಯಾಮೀಟರ್ ಅಂತಂದ್ರೆ ಏನು ರೇಡಿಯಸ್ನ 2 ಪಟ್ಟು ಇರ್ತೈತೆ ಹೌದಾ. ಹಂಗಾರೆ ಈ ರೇಡಿಯಸ್ಸು ಈ 2 × 2 ಅಂತಂದ್ರೆ ಡಯಾಮೀಟರ್ ಆಯ್ತು. ಈಗ ಇದನ್ನ ಬಿಟ್ಟ ಉಳಿದದ್ದು ಕಡ್ತಾ ಹೊಡಿ ನಾವು. 7 1 7 7 2 14 22 1 22 22 ಇಲ್ಲಿ ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರಕ್ಕೆ ಹೋದಿಲ್ಲ. ಇಲ್ಲಿ 2 ಗುಣಾಕಾರದಾಗೈತಿ, ಇದು ಈ ಕಡೆ ಬಂದ್ರೆ ಏನಾಕೈತಿ ಭಾಗಾಕಾರ 2.5 ಸೆಂಟಿಮೀಟರ್. 19ನೆಯ ಪ್ರಶ್ನೆ, ಎಷ್ಟು ವರ್ಷಗಳಲ್ಲಿ 800 ರೂಪಾಯಿ ಮೊತ್ತವು 926.10ರಂತೆ ವಾರ್ಷಿಕವಾಗಿ 10% ಅರ್ಧ ವಾರ್ಷಿಕವಾಗಿ ಸಂಯೋಜಿಸಲಾಗ್ತದೆ ಅಂತೇಳಿ. 800 ರೂಪಾಯಿ ಇದ್ದದ್ದು 926.10 ಆಗಬೇಕು. ಒಂದು ವರ್ಷಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ 10% ಐತಿ. ಹಂಗಾರೆ ಅರ್ಧ ವರ್ಷಕ್ಕೆ ಎಷ್ಟು ಟೈಮ್ ಅಂತ ಕೇಳ್ಯಾರ ಅವ್ರು. ಓಕೆ ಎಷ್ಟು ವರ್ಷದಾಗ ಆಕತಿ ಅಂತ ಕೇಳ್ಯಾರ. ಅರ್ಧ ವರ್ಷದಾಗ ಬಡ್ಡಿಯನ್ನು ಕೌಂಟ್ ಮಾಡ್ಬೇಕು ನಾವು. ನೋಡ್ರಿ 10% ಒಂದು ವರ್ಷಕ್ಕೆ, ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಇರ್ತೈತಪ್ಪ 5% ಇರ್ತೈತಿ ಹೌದಿಲ್ಲ. ಹಂಗಾರೆ 5%ದ ಫ್ರ್ಯಾಕ್ಷನ್ ವ್ಯಾಲ್ಯೂ ನಮಗೆ ಗೊತ್ತೈತಿ 1/20. 5% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು 1/20. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬರತೈತಿ ಒಂದು ವರ್ಷಕ್ಕೆ. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದ್ರೆ 21 ರೂಪಾಯಿ ಆಯ್ತು.
ಟೋಟಲ್ ಎಷ್ಟು ಟೈಮ್ ಅಂತ ಕೇಳತ್ತಾರ ನೋಡಿ, ಎಷ್ಟು ಟೈಮ್ ಆದಾಗ. ಓಕೆ, ಈಗ 800 ರೂಪಾಯಿ ಇತ್ತು. 800 ರೂಪಾಯಿ ಇತ್ತಾ, ಎಷ್ಟಾಗತ್ತೈತಿ? 926.10 ಐತಿ. 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಆ ಪಾಯಿಂಟ್ ತೆಗಿಯಕ್ಕೆ ನಾವೇನು ಮಾಡೋಣ, ಇಲ್ಲಿ 2 0 ಕೊಡೋಣ. ಓಕೆ, 1 0 ಇಂದ 1 0 ಹೋಯ್ತು. ಓಕೆ, ಮತ್ತೆ ಎತ್ತರಲ್ಲೇ ಹೋಗ್ತಿ, 4ರಲ್ಲೇ ಹೋಗ್ತಿ. ಇದು ಎತ್ತರಲ್ಲೇನೂ ಹೋಗಂಗಿಲ್ಲ. ಇದು ಏನೈತೆ ನೋಡ್ರಿ, 20ರಿಂದ ಎಷ್ಟು ಪಟ್ಟು ಆಗತೈತಿ? ಕ್ಯೂಬ್ ಆಗತೈತೋ ಸ್ಕ್ವೇರ್ ಆಗತೈತೋ? ಇದು 20ರದ್ದು ಕ್ಯೂಬ್ ಆಗತೈತಿ. ಯಾಕೆ? 2 ಅಂತಂದ್ರೆ 8. ಇದು ಏನಾಗತೈತಿ? 20ರ ಕ್ಯೂಬ್. ಹಂಗಾರೆ ಇದೇನದು? 21ರ ಕ್ಯೂಬ್. ಹಂಗಾರೆ ನೋಡ್ರಿ ಎಷ್ಟು ಟೈಮ್ ಆಗತೈತಿ? 3 ಟೈಮ್. ಎಷ್ಟು ಟೈಮ? 3 ಟೈಮ್. ಅದು ಯಾವಾಗ? ಅರ್ಧ ವರ್ಷ ಕೌಂಟ್ ಮಾಡಿದಾಗ. ಅರ್ಧ 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 3 ಸಲ ಅಂತಂದ್ರೆ ಎಷ್ಟು ವರ್ಷ ಆಯ್ತು? ಅರ್ಧ ವರ್ಷ ಅಂದ್ರೆ ಎಷ್ಟಾಯ್ತು? 1.5 ವರ್ಷ ಆಯಿತು. ಎಷ್ಟು ಈಜಿ ಪ್ರಶ್ನೆ ಇದೆ ನೋಡ್ರಿ. ಕಾಂಪ್ಲಿಕೇಟೆಡ್ ಸುಮ್ಮ ಮಾಡ್ಕೊತೀವಿ ನಾವು ಇಷ್ಟು ಈಜಿ ಲೆಕ್ಕಗಳನ್ನು. ಓಕೆ, ಇದೇ ಕೊನೆಯ ಪ್ರಶ್ನೆಯಾಗಿತ್ತು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.